ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸ್ತಾ DMI ಹಾಗೂ ಡಿಸ್ಟ್ರಿಕ್ಟ್ ಫೌಂಡೇಶನ್ ವತಿಯಿಂದ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಜ್ಞಾನೋಥೆರಪಿ. ಜ್ಞಾನೋಥೆರಪಿ. ಒಂದು ಜ್ಞಾನೋಥೆರಪಿ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರು DX ನಲ್ಲಿ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಜಾಸ್ತಿ ಸ್ಟಾರ್, 600ಕ್ಕೆ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸುವವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ SN ಸಿಟಿ ಉಡುಪಿ, ಡಬಲ್ ಕ್ರೌನ್ ಡೈಮಂಡ್ ಸಿಟಿ ಸಾರ್ ಇವತ್ತಿನ ಜ್ಞಾನೋಥೆರಪಿ ಅಂದ್ರೆ ಇವು ಆರೋಗ್ಯದ ಬಗ್ಗೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯ ಯಾವ ರೀತಿ ಹಾಳಾಗ್ತದೆ, ಈ ಜ್ಞಾನೋಥೆರಪಿಯಿಂದ ಯಾವ ರೀತಿ ಆರೋಗ್ಯವನ್ನು ಉಳಿಸಿಕೊಳ್ಬಹುದು ಎಂದ್ರ ಬಗ್ಗೆ ಹೇಳಲಿಕ್ಕೆ ಸರ್ ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ನಾವು ಬುಧವಾರ ಜ್ಞಾನೋಥೆರಪಿಯಲ್ಲಿದ್ದೀವಿ. ಸೊ ಇವತ್ತು ನಾವು ಫಸ್ಟ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅಶೋಕ್ ಹೇಳಿದ್ದಾರೆ, ಆರೋಗ್ಯವೆಂದರೇನು ಅದು ನಂಬರ್ 1 ಬರ್ಕೊಳ್ಳಿ ಅದನ್ನೇ. ಎರಡನೇದಾಗಿ ಆರೋಗ್ಯ ಹೇಗೆ ಕೆಟ್ಟೋಗ್ತದೆ ಅದು ಸೆಕೆಂಡ್ ಚಾಪ್ಟರ್. ಥರ್ಡ್ ಚಾಪ್ಟರ್ ಅಲ್ಲಿ ನಮ್ಮ ದೇಹ ಅಂದ್ರೆ ಏನು ಅಂತ, ನಮ್ಮ ಮನಸ್ಸು ಅಂದ್ರೇನು, ದೇಹ ಅಂದ್ರೇನು ಅದು. ಹಾಗೆ ದೇಹಕ್ಕೆ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಏನು ಮಾಡಬೇಕು ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಜ್ಞಾನೋಧರ್ಮ ಅಂದ್ರೇನು, ಅದನ್ನು ಹೇಗೆ ಬೆಳೆಸ್ತಾರೆ, ಅದು ಹೇಗೆ ಕೆಲಸ ಮಾಡ್ತದೆ, ಹಾಗೆ ಮತ್ತೆ ಎಷ್ಟು ತಗೋಬೇಕು, ಎಲ್ಲಿ ಸಿಗ್ತದೆ, ಇದು ಲಾಸ್ಟ್ ಚಾಪ್ಟರ್. ಓಕೆ, ಸೊ ಮೋಸ್ಟ್ ಆಫ್ ದ ಕನ್ನಡ ಚಾಪ್ಟರ್ ಎಲ್ಲ ಕನ್ನಡದಲ್ಲೇ ಇದೆ. ಫಸ್ಟ್ ನಾವು ಹೋಗುವ ಆರೋಗ್ಯ ಅಂದ್ರೆ ಏನು ಅಂತ. ನಮಗೆ ಆರೋಗ್ಯದ ಒಂದು ತಂದೆ ತಾಯಿ ಅಂತ ಹೇಳುದು ಅದೇ ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ಆರೋಗ್ಯ ಅಂದ್ರೆ ಕೇವಲ ರೋಗ ಅಥವಾ ದೌರ್ಬಲ್ಯಗಳಲ್ಲಿ ಇರುವುದಲ್ಲ. ಗೊತ್ತಾಯ್ತಾ ನಿಮಗೆ? ನಮ್ಗೆ ರೋಗಗಳು ಬರ್ತದೆ ಅಥವಾ ದೌರ್ಬಲ್ಯಗಳಿರುವುದು ಮಾತ್ರವಲ್ಲ. ತುಂಬಾ ಜನ ಆರೋಗ್ಯ ಅಂದ್ರೆ ಆ ತರ ತಿಳ್ಕೊಂಡಿದ್ದಾರೆ. ನಮ್ಗೆ ರೋಗ ಬಂದ್ರೆ ಅಥವಾ ದೌರ್ಬಲ್ಯಗಳಾದ್ರೆ ಅದು ಮಾತ್ರ ನಮ್ಗೆ ಕಾಯಿಲೆ. ಆದ್ರೆ ಆರೋಗ್ಯ ಅಂದ್ರೆ ಬೇರೆನೇ ಇದೆ. ಬದಲಿಗೆ ಸಂಪೂರ್ಣ ದೈಹಿಕ, ನೋಡಿ ಸಂಪೂರ್ಣ ವರ್ಡ್ ಹಾಕಿದ್ದಾರೆ, ಅಂದ್ರೆ ಕಂಪ್ಲೀಟ್ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿದೆ. ಇದು ಇಂಪಾರ್ಟೆಂಟ್. ಸಂಪೂರ್ಣವಾದ ಮಾನಸಿಕ, ಸಂಪೂರ್ಣ ಸಾಮಾಜಿಕ, ಸಂಪೂರ್ಣ ದೈಹಿಕ. ಆರೋಗ್ಯದ ಪ್ರಮುಖ ಆಯಾಮಗಳು ದೈಹಿಕ ಆರೋಗ್ಯ ಅಂದ್ರೆ ಫಿಸಿಕಲ್ ಹೆಲ್ತ್, ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ನಿರ್ವಹಿಸುವುದು. ಒಂದು ಅಂಗಾಂಗದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ನಾವು ದೈಹಿಕವಾಗಿ ಅನಾರೋಗ್ಯವಾಗಿರ್ತೀವಿ. ಅಥವಾ ದೈಹಿಕವಾಗಿ ನಾವು ವೆಯ್ಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಾವು ಆರೋಗ್ಯ ಇರುವುದಿಲ್ಲ. ನಮ್ಗೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ವೆಯ್ಟ್ ಜಾಸ್ತಿ ಆದ್ರೆ ನಾವು ಆರೋಗ್ಯ, ಕೆಲವರಿಗೆ ನಿಮ್ಗೆ ಇರ್ಬೋದು ಅದು ಬೈ ಹೆರಿಡಿಟ್ರಿ. ಯಾಕಂದ್ರೆ ಕೆಲವು ದೇಶಗಳಲ್ಲಿ ಒಬೆಸಿಟಿ ಇಸ್ ಎ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಅದರಿಂದ ಈಗ ನಾವು ಅದ್ರ ಬಗ್ಗೆ ತುಂಬಾ ಕೇರ್ಫುಲ್ ಇರಬೇಕು. ಯಾಕಂದ್ರೆ ಅದರಿಂದಾಗಿ ಬೇಕಾದಷ್ಟು ಕಾಯಿಲೆಗಳು ಬರ್ತದೆ ಅಂತ ಹೇಳ್ತಾರೆ. ಹಾಗೆ ತುಂಬಾ ವೀಕ್ ಇರೋದು ಪ್ರಾಬ್ಲಮ್. ದೈಹಿಕ ಸಾಮರ್ಥ್ಯವನ್ನು ಹೊಂದಿರುವುದು, ಅದರಿಂದ ನಿಮಗೆ ಬಾಡಿ ಅಂಡ್ ಮೈಂಡ್ ಕರೆಕ್ಟ್ ಆಗಿರ್ಬೇಕು. ದಟ್ ಈಸ್ ಸೆಕೆಂಡ್ ಇಸ್ ದ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅಂತ ಹೇಳ್ತಾರೆ. ಮಾನಸಿಕವಾಗಿಯೂ ನಾವು ಏನು ಡಲ್ ಆಗಬಾರ್ದು. ನಾವು ಕೆಲವರು ಮಾನಸಿಕವಾಗಿ ತುಂಬಾ ಡೌನ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆಗಲೂ ಕೂಡ ನಿಮ್ಮ ಆರೋಗ್ಯ ಸರಿ ಇರುವುದಿಲ್ಲ. ಆರೋಗ್ಯ ತಿಳ್ಕೋಬೇಕು ನಾವು. ಭಾವನಾತ್ಮಕ, ಇನ್ನು ಕೆಲವರಿಗೆ ಭಾವನೆಗಳಿಗೆ ಒಳಗಾಗ್ಬಿಡ್ತಾರೆ. ಅವರಿಗೆ ತುಂಬಾ ಏನಂತ ಹೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಥವಾ ಕೆಲವು ನಿಮ್ಗೆ ಅಟ್ಯಾಚ್ಮೆಂಟ್ ಇರ್ಬೋದು, ತಂದೆ ತಾಯಿಯ ಅಥವಾ ಮಕ್ಕಳ ಅಟ್ಯಾಚ್ಮೆಂಟ್ ಇಂದ ಅದೇನಾದ್ರೂ ಪ್ರಾಬ್ಲಮ್ ಆದ್ರೆ ಆವಾಗ ಭಾವನಾತ್ಮಕವಾಗಿ ನಾವು ಸ್ಥಿರವಾಗಿರುವುದಿಲ್ಲ, ಇಂಬ್ಯಾಲೆನ್ಸ್ ಆಗ್ಬಿಡ್ತೀವಿ. ಆವಾಗಲೂ ನಮ್ಮ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಆಮೇಲೆ ಟೆನ್ಷನ್, ತುಂಬಾ ಜನರಿಗೆ ಇವತ್ತು ಬೇರೆ ಬೇರೆ ರೀತಿಯ ಟೆನ್ಷನ್ ಇರ್ಬೋದು. ಒಂದ್ ಕಡೆ ಬಾಡಿ ಟೆನ್ಷನ್ ಇರ್ಬೋದು, ಅಥವಾ ಮನಸ್ಸಿನ ಟೆನ್ಷನ್ ಇರ್ಬೋದು, ಅಥವಾ ನಿಮ್ಮ ಉದ್ಯೋಗದ ಟೆನ್ಷನ್ ಇರ್ಬೋದು, ಅಥವಾ ನಿಮ್ಮ ವೃತ್ತಿಯ ಟೆನ್ಷನ್ ಇರ್ಬೋದು, ಅಥವಾ ನಿಮ್ಮ ಬಾಸ್ ಟೆನ್ಷನ್ ಇರ್ಬೋದು, ಕೆಲಸದ ಟೆನ್ಷನ್ ಇರ್ಬೋದು, ಟ್ರಾಫಿಕ್ ಟೆನ್ಷನ್ ಇರ್ಬೋದು. ಇದೆಲ್ಲ ಟೆನ್ಷನ್. ಸೊ ಇದನ್ನೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಎಲ್ಲಿಯೂ ಸಹ ಕೆಟ್ಟೋಗ್ಬಿಡ್ತದೆ. ನಮ್ಗೆ ಗೊತ್ತಿರ್ಬೇಕು, ಒತ್ತಡವನ್ನು ಹೇಗೆ ನಿಭಾಯಿಸೋದು ಗೊತ್ತಿರುವುದಿಲ್ಲ. ಬರೀ ನಾವು ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತದೆ. ಆಲೋಚನೆಯಲ್ಲಿ ಸ್ಪಷ್ಟತೆ ಹೊಂದಬೇಕು ನಾವು. ಕೆಲವು ಥಿಂಕಿಂಗ್ ಅಲ್ಲಿ ನಮಗೆ ಏನಾದ್ರು ನಾವು ವಿಚಲಿತರಾಗ್ತಾ ಇರ್ತೀವಿ, ಸ್ಪಷ್ಟತೆ ಇರುವುದಿಲ್ಲ. ಹೋಗ್ಬೇಕಾ ಬೇಡವಾ, ಮಾಡ್ಬೇಕಾ ಬೇಡವಾ, ತಿನ್ಬೇಕಾ ಬೇಡವಾ, ಇದೆಲ್ಲ ಸ್ಪಷ್ಟತೆ ಹೊಂದುವುದು ಇಂಪಾರ್ಟೆಂಟ್. ನೋಡಿ, ಆರೋಗ್ಯದಲ್ಲಿ ಏನೇನುಂಟು
ನೆಕ್ಸ್ಟ್ ಇಸ್ ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಅಂದ್ರೆ ಏನು ಅಂತ, ಸಮಾಜ ಎಲ್ಲಿದೆ ಅಂತ ಹೇಳಿದ್ರೆ ಫಸ್ಟು ನಮ್ಮ ಮನೆಯೇ ಒಂದು ಸಮಾಜ. ನಮ್ಮ ಗಂಡ ಹೆಂಡತಿ ಮಕ್ಕಳು ಆರೋಗ್ಯ ಇರಬೇಕು, ಅವ್ರ ಜೊತೆಗೆ ಒಂದು ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಸಹ ನಾವು ಆರೋಗ್ಯದಲ್ಲಿ ತಪ್ಪಿ ಬೀಳ್ತೀವಿ. ಯಾಕೆಂದ್ರೆ ಒಂದೊಂದು ರೀತಿಯ ಥಿಂಕಿಂಗ್, ಇವತ್ತು ಆಟಿಟ್ಯೂಡ್ ಇಸ್ ಡಿಫರೆಂಟ್ ಆಗ್ಬಿಟ್ಟಿದೆ. ಅವರ ಥಿಂಕಿಂಗ್ ಬೇರೆ, ಇವರ ಥಿಂಕಿಂಗ್ ಬೇರೆ, ಮಕ್ಕಳ ಥಿಂಕಿಂಗ್ ಇನ್ನೊಂದು ಥಿಂಕಿಂಗ್ ಆಗಿರ್ತದೆ. ಸೊ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬಿಡ್ತದೆ, ಅಲ್ಲಿ ನಮಗೆ ತೊಂದರೆ ಆದರೆ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಅದಲ್ಲದೆ ನಮ್ಮ ನೇಬರ್ಸ್ ನಿಮಗೆ ಇಂಪಾರ್ಟೆಂಟ್ ಇರ್ತಾರೆ, ಅವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ನೀವು ಇಟ್ಕೊಳ್ಳಿಲ್ಲ ಅಂದರೆ ಅಲ್ಲಿಯೂ ಸಹ ನಮಗೆ ಆರೋಗ್ಯದ ಪ್ರಾಬ್ಲಮ್ ಆಗ್ತದೆ. ಹಾಗೆಯೇ ನಮ್ಮ ಸೊಸೈಟಿ ಮುಂದಕ್ಕೆ ಹೋದರೆ, ನೀವು ಸೊಸೈಟಿ ಜೊತೆಗಿರ್ತೀರಿ, ನಿಮ್ಮ ಬಂಧು ಬಳಗ ಸ್ನೇಹಿತರು ಇವರೆಲ್ಲ ಬಂದ್ಬಿಡ್ತಾರೆ. ಇವ್ರ ಜೊತೆಗೆ ನಿಮ್ಮ ಬಾಂಧವ್ಯ ಹೇಗಿರಬೇಕು? ಉತ್ತಮವಾಗಿರ್ಬೇಕು, ಸಾಮರಸ್ಯವಾಗಿರ್ಬೇಕು, ಹೊಂದಾಣಿಕೆಯನ್ನು ಬದುಕಬೇಕು ನೀವು. ನಾವು ಪ್ರತಿಯೊಂದಕ್ಕೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ದೊಡ್ಡದು, ನಾವೇ ಗ್ರೇಟ್ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೋಗ್ತೀವಿ. ಆವಾಗ ಏನಾಗ್ತದೆ ಅಂದರೆ ಅವ್ರ ಎದುರುಗಡೆ ಇದ್ದವರು ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಿಡ್ತಾರೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ತಾಪ ಬಂದ್ಬಿಡ್ತದೆ, ಪ್ರಾಬ್ಲಮ್ ಆಗ್ತದೆ. ಆದ್ರಿಂದ ನಾವು ಹೇಗಿರ್ಬೇಕಂದ್ರೆ ದೇವರಿದ್ದ ಹಾಗಿರ್ಬೇಕು ಅಂತ. ದೇವ್ರು ನೋಡಿ ನಿಮ್ಗೆ ಏನಾದರೂ, ದೇವ್ರಿಗೆ ಏನು ಹೇಳಿ ಏನಾದ್ರು ಹೇಳ್ತಾರೆ, ಅಥವಾ ಏನಾದರೂ ನೀವು ಮಾತಾಡಿ ಅದೇನು ಹೇಳ್ತಾರೆ, ಅಥವಾ ನಿಮ್ಗೆ ಏನೋ ಬೇರೆ ರೀತಿಯಲ್ಲಿ ನಿಮ್ಗೆ ಆವಾಗ ಏನು ದೇವ್ರು ಹೇಳ್ತಾರೆ. ನೀವು ಸಿಟ್ಟಲ್ಲಿ ಮಾತಾಡಿ ದೇವ್ರು ಏನು ಹೇಳ್ತಾರೆ, ನೀವು ಕೋಪದಲ್ಲಿ ಎರಡು ಅವರಿಗೆ ಹೊಡಿ ಏನಾರು ಹೇಳ್ತಾರೆ? ಇಲ್ಲ. ಸೊ ಅದಕ್ಕೋಸ್ಕರ ನಾವು ಮೆಚುರಿಟಿ ಆಗ್ಬೇಕು. ನಾವು ಮೆಚುರಿಟಿ ಆದಾಗ ಮಾತ್ರ ನಮ್ಮ ಆರೋಗ್ಯ ಸರಿ ಇರ್ತದೆ. ಇದೆಲ್ಲ ಇರಬೇಕು ನಿಮಗೆ, ಇದೆಲ್ಲ ಕರೆಕ್ಟ್ ಆಗಿದ್ರೆ ನಮ್ಮ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಎಷ್ಟು ಜನ ಕೈ ಎತ್ತಬಹುದು ನೀವು? ಇಷ್ಟೆಲ್ಲ ಸರಿ ಇದ್ದವ್ರು ಎಷ್ಟು ಜನ ಇದ್ದೀರಿ? ನೀವು ಫಿಸಿಕಲಿ ಫಿಟ್ ಇರ್ಬೇಕು, ಮೆಂಟಲಿ ಅಲರ್ಟ್ ಇರ್ಬೇಕು, ಸೋಷಿಯಲಿ ಅಕ್ಸೆಪ್ಟ್ ಇರ್ಬೇಕು, ಆಮೇಲೆ ಸ್ಪಿರಿಚುವಲ್ನೆಸ್ ಇರ್ಬೇಕು, ಆಮೇಲೆ ಭಾವನೆಗಳು ಅದನ್ನು ಸಹ ಫೀಲಿಂಗ್ಸ್ ಅದನ್ನು ಕರೆಕ್ಟ್ ಇರ್ಬೇಕು, ಯಾವುದೇ ಒತ್ತಡ ಇರಬಾರ್ದು. ಸೊ ಎಷ್ಟು ಜನ ಇದ್ದಾರೆ ಕೈ ಎತ್ತು? ಯಾರು ಕೈ ಎತ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಇದನ್ನ. ಆದ್ರೂ ನಮ್ಮ ಆನಂದ್ ಮಸ್ಲಿ ಅವ್ರು ಇದ್ದಾರೆ ನೋಡಿ, ಇಂಥವ್ರೆಲ್ಲ 1,00,000 ಸಿಗ್ಬೋದು ನಿಮ್ಗೆ. ಸೊ ಅವರು ಫ್ರೀ ಫ್ರಮ್ ಆಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಮಸ್ಲಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲದರಿಂದನೂ ಅವರು ಅದನ್ನ ಸಿಕ್ಕಿದೆ ಅವರಿಗೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗಿದೆ ಅಂತ ಅದೇ ನಮಗೆ ಒಂದು ಖುಷಿ. ಸೊ ಹಾಗೆ ಸೊ ಈಗ ನಿಮ್ಗೆ ಅದೆಲ್ಲ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಎಲ್ಲ ಕಡೆ ನೋಡ್ತಾ ಇರಿ. ಯಾಕಂದರೆ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಹೋದರೆ ಎಲ್ಲ ಕಳ್ಕೊಂಡಾಗೆ ನಾವು ಆರೋಗ್ಯ ಹೇಗಿರಬೇಕು? ಶಾರೀರಿಕವಾಗಿ ಚೆನ್ನಾಗಿರಬೇಕು, ಆಧ್ಯಾತ್ಮಿಕವಾಗಿ ನಾವು ಕರೆಕ್ಟ್ ಇರಬೇಕು, ಸಾಮಾಜಿಕವಾಗಿರಬೇಕು, ಮಾನಸಿಕವಾಗಿರಬೇಕು, ಭೌತಿಕವಾಗಿಯೂ ಇರಬೇಕು. ಸೊ ಇಷ್ಟೆಲ್ಲ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಏನೂ ತೊಂದರೆ ಇಲ್ಲದೆ. ಆರೋಗ್ಯವನ್ನು ಕೆಲವು ಟೈಮ್ ನಿಮಗೆ ಟೆನ್ಷನ್ ತುಂಬ ಆದರೆ ನೀವು ಆಧ್ಯಾತ್ಮಿಕ ನಿಮ್ಮ ಟೆಂಪಲ್, ದೇವಸ್ಥಾನ ಅಥವಾ ಮಾಸ್ಕ್ ಅಥವಾ ಚರ್ಚಲ್ಲಿ ಹೋಗಿ ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳಿ ಆರೋಗ್ಯವನ್ನು ಸರಿ ಮಾಡ್ಕೋಬಹುದು. ಬೇಕಾದಷ್ಟು ಇದನ್ನ ಮಾಡ್ಕೋಬಹುದಾಗ. ಆರೋಗ್ಯ ಅಂದ್ರೆ ಮತ್ತು ಅದು ಏಕೆ ಮುಖ್ಯ ಅಂತ, ಯಾಕೆ ಮುಖ್ಯ? ಫಿಸಿಕಲ್ ಹೆಲ್ತ್. ಒಂದು ಸ್ವಲ್ಪ ನಿಮಗೆ 2 kg 3 kg ಜಾಸ್ತಿ ಆಯ್ತಾರೆ, ಇಮ್ಮಿಡಿಯೇಟ್ ನೀವು ನೋಡ್ಬೇಕು, ನೀವು ಎಲ್ಲಿ ಜಾಸ್ತಿ ಆಗ್ತಾ ಇದೆ, ಯಾಕೆ ಆಗ್ತದೆ, ನಾವು ತಿನ್ನೋದ್ರಲ್ಲಿ ಏನಾಗಿದೆ, ಹೆಚ್ಚು ಕಮ್ಮಿ ಆಯ್ತಾ, ಇದನ್ನ ನಾವು ನೋಡ್ಕೋಬೇಕು. ಫ್ಯಾಟು, ಕೊಲೆಸ್ಟ್ರಾಲು ಇದೆಲ್ಲ ಜಾಸ್ತಿ ಆಗ್ತಾ ಇದೆಯಾ, ಯಾವ ಆಹಾರ ತಿನ್ಬೇಕು, ಯಾವುದನ್ನ ಬಿಡಬೇಕು, ನಿಮಗೆ ಅದು ಗೊತ್ತಿರಬೇಕಾಗುತ್ತೆ. ಫಿಸಿಕಲ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆಯೇ ನಿಮಗೆ ಮಾನಸಿಕ ಹೆಲ್ತ್ ಸಹ ಇಂಪಾರ್ಟೆಂಟ್. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಇದು ಟೆನ್ಷನ್ ಓರಿಯೆಂಟೆಡ್ ಓನ್ಲಿ ನಿಮಗೆ 75% ಅಂತ, ಬಟ್ ಟಾಕ್ಸಿನ್ ಓರಿಯೆಂಟೆಡ್ ಓನ್ಲಿ 25%. ಅದರಿಂದ ಮೆಂಟಲ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಅದರ್ ಹೆಲ್ತ್. ಸೊ ಮಾನಸಿಕವಾಗಿ ನೀವು ಎಷ್ಟು ಚೆನ್ನಾಗಿರ್ತೀರಿ, ಎಷ್ಟು ಏನು ಆರೋಗ್ಯವಾಗಿರ್ತೀರಿ, ಅದರ ಮೇಲೆ ನಿಮ್ದು ಫಿಸಿಕಲ್ ಹೆಲ್ತ್ ಡಿಪೆಂಡ್ ಆಗಿರ್ತದೆ. ನಂತರ ಸೋಷಿಯಲ್ ಹೆಲ್ತ್, ಅದು ನಿಮ್ಮ ಆಟಿಟ್ಯೂಡನ್ನು ನೀವು ಚೇಂಜ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಎಷ್ಟೋ ಜನ ಟೀಮಲ್ಲಿ ನೋಡಿ ಅಪ್ಲೈನ್ ನೋಡಿದ್ರೆ ಡೌನ್ಲೈನಿಗೆ ಆಗೋದಿಲ್ಲ, ಡೌನ್ಲೈನ್ ನೋಡಿದ್ರೆ ಅಪ್ಲೈನಿಗೆ ಆಗೋದಿಲ್ಲ. ಅದರ್ ಟೀಮ್ ನೋಡಿದ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಬರ್ತದೆ, ಆದರೂ ಅವ್ರು ಬೇರೆಯವರು ಬೆಳೆದ್ರೆ ಅವರಿಗೆ ತೊಂದರೆ ಆಗ್ತದೆ. ಸೊ ದಿಸ್ ಈಸ್ ಆಲ್ ಕಾಲ್ಡ್ ಸೋಷಿಯಲ್ ವೆಲ್ ಬೀಯಿಂಗ್. ಇದನ್ನ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಅವ್ರಿಗಿಂತ ಮೊದಲು ನಾವು ಸರಿ ಆಗ್ಬೇಕು. ಯಾಕೆಂದ್ರೆ ಅವರು ಹೇಳ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಟೆನ್ಷನ್ ನಮ್ಗಿರ್ತದೆ. ಸೊ ಆದ್ರಿಂದ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆರೋಗ್ಯದಲ್ಲಿ, ಈ 3 ಕಾಂಬಿನೇಷನ್. ಸೊ ದೈಹಿಕ ಆರೋಗ್ಯಕ್ಕೆ ಬರೋಣ ಫಸ್ಟಿಗೆ. ದೈಹಿಕ ಆರೋಗ್ಯ ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುವ ಪ್ರಮುಖ ಭಾಗವಾಗಿದೆ. ನಾವು ನಮ್ಮ ಜೀವನವನ್ನು ಆತುರದಿಂದ ಕಳೆಯುತ್ತಾ ದೈಹಿಕವಾಗಿ ನಮ್ಮನ್ನು ನಾವು ನೋಡಿಕೊಳ್ಳಲು ಮರೆತರೆ, ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್.
ಇದಕ್ಕಿಂತ ಮಿಗಿಲಾದ ಡಾಕ್ಟ್ರೇ ಇಲ್ಲ. ನಾವೇನ್ ಮಾಡ್ತೀವಿ, ನಾಳೆ ಮಾಡುವ, ನಾಳೆ ನೋಡುವ, ಅದೇ ಹೇಳ್ತಾ ಇರ್ತೀವಿ. ವೆಯ್ಟ್ ಜಾಸ್ತಿ ಆಗಲಿ, ವೆಯ್ಟ್ ಕಮ್ಮಿ ಆಗಲಿ, ತಲೆನೋವು ಬರಲಿ, ಅದು ಬರಲಿ, ಮೋಷನ್ ಹೋಗದೆ ಇರಲಿ, ನಾವೇನ್ ಮಾಡ್ತೀವಿ, ನಾವು ನಮ್ಮ ಜೀವನದ ಆತುರ, ನಮ್ಗೆ ಆತುರದಿಂದ ಕಳೆಯುತ್ತ ದೈಹಿಕವಾಗಿ ನಮ್ಮನ್ನು ನಾವು ನೋಡಿಕೊಳ್ಳಲು ಮರೆತರೆ ಇದು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ನಮ್ಮ ಒಟ್ಟಾರೆ ಯೋಗಕ್ಷೇಮ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತದೆ. ನೋಡಿ, ನಾವು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅದು ಮುಂದೊಂದು ದಿವಸ ನಮಗೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಅಯ್ಯೋ ಆಯ್ತಲ್ಲ, ಮಾಡಲಿಲ್ಲ, ಈ ಥರ ಆಯ್ತಲ್ಲ. ನಮ್ಮ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳುವುದು ನಮ್ಮ ಸಂಪೂರ್ಣ ಆರೋಗ್ಯವನ್ನು ಬೆಂಬಲಿಸುವ ನಮ್ಮ ಒಟ್ಟಾರೆ ಕಾರ್ಯತಂತ್ರದ ಅವಿಭಾಜ್ಯ ಅಂಗವಾಗಿದೆ. ಆರೋಗ್ಯವಾಗಿರುವುದು ಸಂಕೀರ್ಣವಾಗಿರಬೇಕಾಗಿಲ್ಲ. ನಮ್ಮ ದೇಹವು ಆರೋಗ್ಯಕರವಾಗಿ, ಸಕ್ರಿಯವಾಗಿ ಮತ್ತು ಉತ್ತಮವಾಗಿರಲು ನಮ್ಮ ಉತ್ತಮ ಅವಕಾಶವನ್ನು ನೀಡಲು ನಾವು ಪ್ರತಿದಿನ ಗಮನಿಸಬಹುದಾದ 3 ಪ್ರಮುಖ ವಿಷಯಗಳಿವೆ. ಯಾವುದು 3 ಪ್ರಮುಖ ವಿಷಯ ನೋಡೋಣ. ಇದರಿಂದ ನಾವು ಜೀವನದಲ್ಲಿ ನಾವು ಬಯಸಿದ್ದನ್ನು ಸಾಧಿಸಬಹುದಂತ. ಒಂದನೇದಾಗಿ ನಿದ್ರೆ. ಯಾರು ಸರಿಯಾಗಿ ನಿದ್ರೆ ಮಾಡುವುದಿಲ್ಲ, ಅಟ್ಲೀಸ್ಟ್ 6 ಗಂಟೆ, 6 hours ನೀವು ನಿದ್ರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ದೇಹಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದರಿಂದ ನಿಮಗೆ ಫಿಸಿಕಲ್ ಹೆಲ್ತ್ಗೆ ವೆರಿ ಇಂಪಾರ್ಟೆಂಟ್, ನಿದ್ರೆ ಮಾಡಲೇಬೇಕು. ಎಷ್ಟೋ ಜನ ನಿದ್ರೆ ಒಂದು ದಿವಸ ಬಿಟ್ಬಿಡಿ, ನೆಕ್ಸ್ಟ್ ಡೇ ನೋಡಿ ನಿಮ್ಮ ಲೈಫ್ ಯಾವ ರೀತಿ, ಜೀವನ ಹೇಗಿರ್ತದೆ ಅಂತ. ಸೊ ನಿಮಗೆ ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ. ಯಾಕಂದ್ರೆ ಬಾಡಿಗೆ ಸಫಿಷಿಯಂಟ್ ಏನ್ ಬೇಕು, ಆಮ್ಲಜನಕ ಬೇಕು. ಆಮ್ಲಜನಕ ಎಲ್ಲಿ ಸಿಗ್ತದೆ? ನಿದ್ರೆಯಲ್ಲಿ ತುಂಬಾ ಆಮ್ಲಜನಕ ಬಾಡಿ ಒಳಗಡೆ ಹೋಗ್ತದೆ, ಎಲ್ಲ ಅಂಗಾಂಗಗಳು ಆರಾಮಾಗ್ಬಿಡ್ತವೆ. ಓನ್ಲಿ ನಿಮ್ಗೆ ಉಸಿರಾಟ ಮಾತ್ರ ನಡೀತಾನೆ ಇರ್ತದೆ, ಅದು ಫಾಸ್ಟ್ ಆಗಿ ನಡೀಲಿ. ಇದು ನಮಗೆ ಪುನರ್ಭತಿ ಮಾಡಲು, ಇದು ಅರ್ಥ ನನಗೆ ಗೊತ್ತಿಲ್ಲ, ಪುನರ್ಭತಿ ಮಾಡಲು, ರಿಫ್ರೆಶ್ ಮಾಡಲು, ದುರಸ್ತಿ ಮಾಡಲು ಮತ್ತು ಪುನಃಸ್ಥಾಪಿಸಲು ಅನುವು ಮಾಡಿಕೊಡುತ್ತದೆ. ಸೊ ಇದನ್ನ ನೀವು ತಿಳ್ಕೊಬೇಕಾಗಿದೆ. ಯಾಕೆ ನಾವು ನಿದ್ರೆ ಮಾಡಬೇಕು ಅಂದ್ರೆ ನಮ್ಮ ಕಂಪ್ಲೀಟ್ ಕ್ಲೀನ್ ಆಗಿ ಡಿಟಾಕ್ಸಿಫಿಕೇಶನ್ ಇರಬಹುದು ಅಥವಾ ರಿಫ್ರೆಶ್, ಹೊಸದಾಗಿ ನಾವು ನೋಡಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಈಗ ನೋಡಿ ಎಷ್ಟು ರಿಫ್ರೆಶ್ ಆಗ್ಬಿಟ್ವಿ, ನಿದ್ರೆ ಆಯ್ತು. ಒಂದು ದುರಸ್ತಿ ಮಾಡಲು ಕೆಲವರು ಪ್ರಾಬ್ಲಮ್ ಇರ್ತದೆ, ಅದನ್ನು ದುರಸ್ತಿ ಮಾಡಲು ನಿದ್ರೆ ಬೇಕಂತೆ ನೋಡಿ. ಆಮೇಲೆ ಪುನಃಸ್ಥಾಪಿಸಲು, ಮೊದಲಿನ ಹಾಗೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಮಗೆ ನಿದ್ರೆ ಬೇಕು. ನಾವು ರಾತ್ರಿಯಲ್ಲಿ ಸುಮಾರು 7 ರಿಂದ 9 ಗಂಟೆ ನಿದ್ರೆ ಬೇಕೆಂದು ಶಿಫಾರಸು ಮಾಡಲಾಗಿದೆ. ಸೊ ನಾನು 6 ಗಂಟೆ ಹೇಳಿದೆ, ಇಲ್ಲಿ ನೋಡಿ 7 ಗಂಟೆ, 7 ಗಂಟೆಯಿಂದ 9 ಗಂಟೆ, ಮಕ್ಕಳೆಲ್ಲ 9 ಗಂಟೆ ಮಲಗಬೇಕು. ಯಾಕಂದ್ರೆ ಅಷ್ಟು ನಮ್ಮ ಬಾಡಿಗೆ ಅದು ಟಯರ್ಡ್ ಆಗಿರ್ತದೆ ಡೇ ಟೈಮಲ್ಲಿ. ಅದನ್ನ ಸರಿ ಮಾಡಬೇಕಾದ್ರೆ ನಿದ್ರೆ ಬೇಕೇ ಬೇಕು. ನಿದ್ರೆ ಮಾಡಿದ್ರೆ ಮಾತ್ರ ನಿಮಗೆ ಅದು ಕರೆಕ್ಟ್ ಆಗ್ತಾ ಹೋಗ್ತದೆ. ನಮಗೆ ಸಾಕಷ್ಟು ನಿದ್ರೆ ಸಿಗದಿದ್ದಾಗ ಇದು ನಮ್ಮ ಏಕಾಗ್ರತೆಯ ಸಾಮರ್ಥ್ಯ, ನಮ್ಮ ಮನಸ್ಥಿತಿ ಮತ್ತು ನಮ್ಮ ಹಸಿವು ಮತ್ತು ನಮ್ಮ ಸಾಮಾಜಿಕ ಜೀವನವನ್ನು ಒಳಗೊಂಡಂತೆ ಹಲವಾರು ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ. ದೀರ್ಘಕಾಲದವರೆಗೆ ಸಾಕಷ್ಟು ನಿದ್ರೆ ಪಡೆಯದಿರುವುದು ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ನಿಭಾಯಿಸುವ ಕಾರ್ಯವಿಧಾನಗಳ ಮೇಲೆ ಪರಿಣಾಮ ಬೀರುತ್ತದೆ. ಎಷ್ಟೋ ಜನ ನಿದ್ರೆ ಸರಿ, ಬರೀ ಅದು ಟಿವಿ ಮತ್ತೆ ಮೊಬೈಲ್ ಇದು ನೋಡ್ತಾನೆ ಟೈಮ್ ಕಳೆದು ಬಿಡ್ತಾರೆ, ಹೋಗುದೇ ಗೊತ್ತಾಗುವುದಿಲ್ಲ. ಸೊ ಆವಾಗ ಏನಾಗ್ತದೆ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ನಮ್ಮ ನಿಭಾಯಿಸುವ ಕಾರ್ಯವಿಧಾನಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಮ್ಮ ದೇಹವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮಗಳಿಗೆ ಕಾರಣವಾಗಬಹುದು. ಇವತ್ತು ನೀವು ನಿದ್ರೆ ಮಾಡಿದ್ರೆ ಇನ್ನು 10 ವರ್ಷ ಮೇಲೂ ಅದು ಪ್ರಾಬ್ಲಮ್ ಆಗ್ಬಹುದು ಅಂತ ನೋಡಿ. ದೀರ್ಘಕಾಲೀನ ಪ್ರಾಬ್ಲಮ್, ನಿಮ್ಗೆ ಆವಾಗ ಏನೋ ಜಾಬ್ ಇದರಲ್ಲಿ ನೀವು ನಿದ್ರೆ ಮಾಡದೇ ಇರ್ಬೋದು, ಅದು ಲಾಂಗ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಬರ್ತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೆಲವರು ನಿದ್ರಿಸಲು ತೊಂದರೆ ಅನುಭವಿಸಬಹುದು ಅಥವಾ ನಿದ್ರಿಸಿದ ತೊಂದರೆ ಅನುಭವಿಸಬಹುದು. ಇದು ಒತ್ತಡ ಅಥವಾ ಆತಂಕ, ನಾವು ಆಲ್ಕೋಹಾಲ್ ಅಥವಾ ಕೆಫೀನ್ ಅಂತ ಸೇವಿಸುತ್ತೇವೆ ಅಥವಾ ಇತರ ಕಾರಣಗಳಿಂದಲೂ ಇರಬಹುದು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು NHS, ಎವ್ರಿ ಮೈಂಡ್ ಮ್ಯಾಟರ್ಸ್ ಸ್ಲೀಪ್ ಅಂತ, ಎವ್ರಿ ಮೈಂಡ್ ಮ್ಯಾಟರ್ಸ್ ಸ್ಲೀಪ್ ಪ್ರಾಬ್ಲಮ್ ಮತ್ತು ನಿದ್ರಾಹೀನತೆಗೆ ಮಾರ್ಗದರ್ಶಿಯನ್ನು ನೋಡಿ. ಇದು ಕೇವಲ ನಿದ್ರೆಯ ಬಗ್ಗೆ ಅಲ್ಲ, ಸಾಕಷ್ಟು ವಿಶ್ರಾಂತಿ ಪಡೆಯುವುದು ದೈಹಿಕ ಆರೋಗ್ಯದ ಪ್ರಮುಖ ಭಾಗವಾಗಿದೆ. ಇದು ಸಮತೋಲನ ಬಗ್ಗೆ. ಹಾಗಾದರೆ ನಾವು ಇದನ್ನು ಹೇಗೆ ಮಾಡಬಹುದು? ನಮ್ಮ ದಿನಚರಿಗಳಿಗೆ ಜಾಗೃತಿ ಮೂಡಿಸುವ ಮೂಲಕ, ವಿರಾಮವಿಲ್ಲದೆ ನಾವು ಏನು ಶ್ರಮಿಸುತ್ತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ವಿಶ್ರಾಂತಿ ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಮೂಲಕ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಬೆಂಬಲಿಸುತ್ತದೆ.
ಇದು ನಮ್ಮ ದೇಹವನ್ನು ಸರಿಪಡಿಸಲು ಸಮಯವನ್ನು ನೀಡುತ್ತದೆ ಮತ್ತು ಗಾಯವನ್ನು ತಡೆಯುತ್ತದೆ. ಅದರಿಂದ ಮನುಷ್ಯನಿಗೆ ನಿದ್ರೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಲ್ಲಿ 6-7 ಅವರ್ಸ್ ಆದರೂ ನೀವು ನಿದ್ರೆ ಮಾಡಲೇಬೇಕು. ಅದರಿಂದ ಯಾರು ನಿದ್ರೆ ಮಾಡ್ತಾ ಇಲ್ಲ ಸರಿಯಾಗಿ ಅವರಿಗೆ ಪ್ರಾಬ್ಲಮ್, ಅನಾರೋಗ್ಯ, ಕಟ್ಟಿಟ್ಟ ಬುತ್ತಿ. ಒಂದೇ. ಸೊ ಎರಡನೇದು ಚೆನ್ನಾಗಿ ತಿನ್ನುವುದು ಮತ್ತು ಕುಡಿಯುವುದು. ಯಾವುದನ್ನ ಇದನ್ನು ಸ್ವಲ್ಪ ನೀವು ಭಾರಿ ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ಇದರಲ್ಲಿ ಹೇಳಿದ ಚೆನ್ನಾಗಿ ತಿನ್ನೋದಂತಲ್ಲ ಎಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು, ಏನು ಬೇಕೋ ಅದನ್ನ ತಿನ್ನಬೇಕು, ಯಾವುದು ಕುಡಿಬೇಕು ಅದನ್ನ ಕುಡಿಬೇಕು. ಯಾಕಂದ್ರೆ ನಮ್ಮ ದೇಹವು ಕಾರ್ಯನಿರ್ವಹಿಸಬೇಕಾದ್ರೆ ಇಂಧನದ ಅಗತ್ಯವಿದೆ. ನೀವು ಗಾಡಿಗೆ ಹೇಗೆ ಪೆಟ್ರೋಲ್ ಹಾಕ್ತಿರೋ ಅದೇ ತರ ಈ ದೇಹಕ್ಕೆ ಏನ್ ಬೇಕು, ಆರೋಗ್ಯವಂತ ಆಹಾರಗಳನ್ನ ತಗೋಬೇಕು, ಆರೋಗ್ಯವಂತ ನೀರನ್ನ ಕುಡಿಬೇಕಾಗ್ತದೆ, ಆರೋಗ್ಯವಂತ ಪೌಷ್ಟಿಕಾಂಶ ಬೇಕಾಗುತ್ತದೆ. ನಾವು ತಿನ್ನುವ ಆಹಾರ ಮತ್ತು ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರುವುದರಿಂದ ನಮ್ಮ ಒಟ್ಟಾರೆ ಆರೋಗ್ಯದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಪೌಷ್ಟಿಕಾಂಶವು ನಾವು ಮಾಡುವ ಆಯ್ಕೆಗಳ ಬಗ್ಗೆ UK ಆರೋಗ್ಯಕರ ಆಹಾರ ಮಾದರಿ ದಿ ಈಟ್ ವೆಲ್ ಗೈಡ್ ಆರೋಗ್ಯಕರ ಸಮತೋಲನ ಆಹಾರವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ಈ ಕೆಳಗಿನವುಗಳಿಂದ ವಿವರಿಸುತ್ತದೆ. ಸೊ ಒಂದು ದಿನಕ್ಕೆ ಕನಿಷ್ಠ 5 ಬಾರಿ ಹಣ್ಣನ್ನು ತಿನ್ನಿ ಅಂತಾರೆ. ವಾ, 1 ಬಾರಿ ತಿನ್ನುವವರಿಲ್ಲ, ಇದರಲ್ಲಿ 5 ಬಾರಿ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದು. ಏನ್ ಹಾಕಿದ್ದಾರೆ ಫಸ್ಟ್ ಇಲ್ಲಿ, ಇದನ್ನು ಸರಿಯಾಗಿ ನೀವು ನೋಡ್ಕೋಬೇಕಾಗ್ತದೆ. ಯಾಕೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ? ಆಸ್ ಪರ್ ಅವರ್ ಬಾಡಿ, ಮನುಷ್ಯನ ದೇಹಕ್ಕೆ ದಿನಕ್ಕೆ 5 ಬಾರಿಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು. ಎಷ್ಟು ಜನ ಹಸಿರು ತರಕಾರಿ ತಿಂತಾ ಇದ್ದೀರಿ? ಪಿಷ್ಟಯುಕ್ತ ಆಹಾರಗಳು, ಕಾರ್ಬೋಹೈಡ್ರೇಟ್ಗಳು ಇರಬೇಕು ಅದರಲ್ಲಿ. ನಮ್ಮ ಆಹಾರದ ಸುಮಾರು 1/3 ಭಾಗವನ್ನು ಹೊಂದಿರಬೇಕಂತೆ ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ಗಳು ಉತ್ತಮ ಮೂಲಗಳನ್ನು, ಪ್ರೋಟೀನ್ಸ್ ನಮಗೆ ಬೇಕು. ಅಪರ್ಯಾಪ್ತ ಕೊಬ್ಬನ್ನು ಆರಿಸಿ ಮತ್ತು ಸಣ್ಣ ಪ್ರಮಾಣದಲ್ಲಿ ಬಳಸಿ. ಕೊಬ್ಬು ಜಾಸ್ತಿ ತಗೋಬಾರದು, ಅದನ್ನ ಸಣ್ಣ ಪ್ರಮಾಣದಲ್ಲಿ ಬಳಸಿ. ಕೊಬ್ಬು, ಉಪ್ಪು ಮತ್ತು ಸಕ್ಕರೆ ಅಧಿಕವಾಗಿ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ನೋಡಿ. ಇದು 3ನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಣ್ಣೆ, ಕೊಬ್ಬು ಅಥವಾ ಫ್ಯಾಟ್ ಇರುವ ಕಂಟೆಂಟ್ಸ್ ಯಾವುದೇ ಇರುವುದರಿಂದ ಅದನ್ನ ನೀವು ಸ್ವಲ್ಪ ಪ್ರಮಾಣ, ಉಪ್ಪು ಜಾಸ್ತಿ ಸೇವಿಸಬೇಡಿ, ಸಕ್ಕರೆ ಬಿಟ್ಬಿಡಿ. ಇಲ್ಲಿ ನಾನು ಹೇಳಿದಲ್ಲ, ಇದು ಗೈಡ್. ಈಗ ನೀವು ವಿಕಿಪೀಡಿಯಾ ಅಂತ ಇದೆ, ಅದರಲ್ಲಿ ಹೋಗಿ ಇದರಲ್ಲಿ ಹಾಕಿದ್ದಾರೆ ನೋಡಿ. ಪ್ರಪಂಚದಾದ್ಯಂತ ಇದು ದಿಟ್ ಇಸ್ ಪ್ರೂವ್ ಮಾಡಿ ಇದನ್ನ ಹಾಕಿರೋದು. ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ಎಲ್ಲಿ ಬರೆದ ಬುಕ್ ಅಲ್ಲ, ಇಲ್ಲಿ ಬುಕ್ಕಲ್ಲಿ ಎಲ್ಲೂ ಸಿಗುವುದಿಲ್ಲ. ಇದು ವಿಕಿಪೀಡಿಯಾದಲ್ಲಿ ಇದೆ. ಸೊ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ, ಶಿಫಾರಸು ಮಾಡಲಾದ 6-8 ಕಪ್ ಗ್ಲಾಸ್ ದ್ರವಗಳನ್ನು ದಿನಕ್ಕೆ ಕುಡಿಯುವ ಮೂಲಕ ಹೈಡ್ರೀಕರಿಸಿ ಮತ್ತು ಚಲಿಸುವುದು. 3ನೇದು. ಸೊ ಅಂದ್ರೆ ನೀವು ನೀರನ್ನು ಸಹ 6-8 ಕಪ್ ನೀರು ಅದನ್ನ ಸಹ ನೀವು ದಿನನಿತ್ಯ ಕುಡಿಬೇಕು, ಕ್ಲೀನ್ ಆಗಿರೋದು. ಆಮೇಲೆ ಮೂವ್ಮೆಂಟ್ ಮಾಡಬೇಕು ಅಂತ, ಚಲಿಸುವುದು 3ನೇದು. 3ನೇ ಇಂಪಾರ್ಟೆಂಟ್. ಕುತ್ಕೊಳ್ಳೋದಲ್ಲ, ನಾವು ಚಲಿಸಬೇಕು, ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಕೆಲಸ ಮಾಡಬೇಕು. ಅವಾಗಲೇ ನಮ್ಮ ಆರೋಗ್ಯ ಸರಿ ಇರ್ತದೆ. ಈಗ ನಿಮ್ಗೆ ಗೊತ್ತಾಯ್ತು ಫಿಸಿಕಲಿ ನಾವು ಹೇಗೆ ಫಿಟ್ ಇರ್ಬೋದು ಅಂತ. ಆರೋಗ್ಯ ಕೆಡಲು, ಹೆಲ್ತ್ ಡಿಟ್ಯೂರೇಷನ್, ಹೆಲ್ತ್ ಆರೋಗ್ಯ ದಿನದಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಹಲವು ದೈಹಿಕ, ಮಾನಸಿಕ ಮತ್ತು ಜೀವನ ಶೈಲಿಯ ಕಾರಣಗಳಿದೆ. ಸೊ ನಾವು ಆರೋಗ್ಯ ಕೆಡಲಿಕ್ಕೆ ನಮ್ಗೆ ಬೇಕಾದಷ್ಟು ನಿಮ್ಗೆ ಪ್ರಾಬ್ಲಮ್ಸ್ಗಳಿದೆ. ಓಕೆ, ಮಾನಸಿಕ ಮತ್ತು ಮಾನಸಿಕ ಮತ್ತು ಜೀವನ ಶೈಲಿಯ ಕಾರಣಗಳಿವೆ. ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಆಹಾರ ಪದ್ಧತಿ ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್ ಕೊಟ್ಟಿರೋದೇ ಆಹಾರ ಪದ್ಧತಿ. ಆಹಾರ ಪದ್ಧತಿಯೇ ಪ್ರಾಬ್ಲಮ್ ಆಗಿದೆ. ಪೌಷ್ಟಿಕಾಂಶವಿಲ್ಲದ ಜಂಕ್ ಫುಡ್. ಇವತ್ತು ನಾವು ಜಂಕ್ ಫುಡ್ಗೆ ಹೋಗ್ಬಿಡ್ತಾ ಇದ್ದೀವಿ. ಯಾಕಂದ್ರೆ ಜಂಕ್ ಫುಡ್ ಅಲ್ಲಿ ಟೇಸ್ಟಿ ಪೌಡರ್ ಹಾಕಿರ್ತಾರೆ, ಒಳ್ಳೆ ಫ್ರೈ ಮಾಡಿರ್ತಾರೆ. ಅದನ್ನ ತಿಂದ್ರೆ ನಮ್ಗೆ ರುಚಿಗೆ ಜಾಸ್ತಿ ಕಾಣ್ಬೋದು, ಆದ್ರೆ ಅದ್ರಲ್ಲಿ ಏನಿದೆ? ಪೌಷ್ಟಿಕಾಂಶವಿಲ್ಲದ ಜಂಕ್ ಫುಡ್, ಎಣ್ಣೆಯುಕ್ತ ಆಹಾರ. ಸರಿ ನೋಟ್ ಮಾಡ್ಕೊಳ್ಳಿ ಯಾಕೆ ನಮ್ಗೆ ಪ್ರಾಬ್ಲಮ್ ಬರ್ತದಂತ. ಎಣ್ಣೆಯುಕ್ತ ಆಹಾರ ಮತ್ತು ಅತಿಯಾದ ಸಕ್ಕರೆ ಸೇವನೆ. ಕಾಫಿಗೆ 1 ಚಮಚ, 2 ಚಮಚ, 3 ಚಮಚ, 4 ಚಮಚ, 5 ಚಮಚ. ಉತ್ತರ ಕನ್ನಡದಲ್ಲಿ ಕೆಲವು ಬಾದಾಮಿ, ಆಮೇಲೆ ಕೆಲವು ಊರಿಗೆ ಹೋಗಿದ್ದೇನೆ, ಗೋಕಾಕ್, ಬರೇ ಹಾಸ್ಪಿಟ್ಲೇ ಕಾಣ್ತದೆ, ಬೇರೆ ಏನು ಕಾಣುವುದಿಲ್ಲ ನಿಮ್ಮಲ್ಲಿ ಅಲ್ಲಿ ಕಾಣಿ. ಯಾಕೆಂದ್ರೆ ಬಿಕಾಸ್ ಆಫ್ ಯು ಆರ್ ಈಟಿಂಗ್. ನೀವು ಬೆಳಿಗ್ಗೆ ಕಾಫಿ ಕುಡಿತಾರಲ್ಲ, ಪಾಯಸ ಕುಡಿತಾ ಇದ್ದೀರಿ. ಚಹಾ ಕುಡಿಯುವುದಿಲ್ಲ, ನೀವು ಪಾಯಸ ಕುಡಿತಾ ಇದ್ದೀರಿ. ನೋಡಿ ಅದಕ್ಕೆ ಎಷ್ಟು ಸಕ್ಕರೆ ಹಾಕ್ತೀರಿ, ಏನಾಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ನಿಮ್ಗೆ ಇದು ಮಾಡ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ನೀವಾದ್ರೂ ಈಗ DXN ಅವರು ಎಚ್ಚೆತ್ಕೊಳ್ಬೇಕಾಗಿದೆ. ನೀವು ಅದೇ ನಮ್ಗೆ ಪ್ರಾಬ್ಲಮ್ ಆಗಿದೆ.
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೀರ್ಘಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದು ಅದು ಪ್ರಾಬ್ಲಮ್ಮೇ. ಚಟುವಟಿಕೆ, ದೈಹಿಕ ಚಟುವಟಿಕೆಯ ಕೊರತೆ, ದೈಹಿಕ ಚಟುವಟಿಕೆ ಕಮ್ಮಿ ಇದೆ ಅವರಿಗೆ ಪ್ರಾಬ್ಲಮ್. ವ್ಯಾಯಾಮ ಮಾಡದಿರುವುದು, ಮಾನಸಿಕ ಒತ್ತಡ, ಅತಿಯಾದ ಕೆಲಸದ ಒತ್ತಡ, ಆತಂಕ ಮತ್ತು ನಿದ್ರಾಹೀನತೆ, ಕೆಟ್ಟ ಅಭ್ಯಾಸಗಳು, ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ, ಇದೆಲ್ಲರಿಂದ ನಮ್ಗೆ ಏನಾಗ್ತದೆ, ಇದು ಕಸ್ತೂರಿ ಕನ್ನಡದಲ್ಲಿ ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲೆಲ್ಲೋ ಹುಡುಕಿ ಇದನ್ನ ತರುವುದು ನಮ್ಗೆ. ಅಂದ್ರೆ ಇದನ್ನ ಜ್ಞಾನೋಥೆರಪಿಯನ್ನು ಹೇಗೆ ಪೊಸಿಷನ್ ಮಾಡ್ಲಿಕ್ಕೆ ಇದೆಲ್ಲ ಅಗತ್ಯ ಬೇಕಾಗಿದೆ ನನಗೆ, ಅದಕ್ಕೋಸ್ಕರ ನಿಮ್ಗೆ. ಹಾಗೆ ಮಾಲಿನ್ಯ, ಕಲುಷಿತ ಗಾಳಿ, ಪರಿಸರ ಮಾಲಿನ್ಯ, ಎಲ್ಲ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಪರಿಸರ ಮಾಲಿನ್ಯ. ಆಮೇಲೆ ಕಲುಷಿತ ಗಾಳಿ, ಗಾಳಿ ಸಹ ಕಲುಷಿತವಾಗ್ಬಿಟ್ಟಿರ್ತದೆ, ಯಾಕೆಂದ್ರೆ ವೆಹಿಕಲ್ ಹೋಗ್ತಾ ಇರ್ತದಲ್ಲ, ಎಲ್ಲ ಕಲುಷಿತ. ನೀರು ಸಹ ಸರಿಯಿಲ್ಲ. ಸೇವನೆಯಿಂದ ಉಂಟಾಗುವ ಸೋಂಕುಗಳು. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ನಿದ್ರೆ, ನಿಯಮಿತ ಪೌಷ್ಟಿಕ ಆಹಾರ, ವ್ಯಾಯಾಮ, ಆಮೇಲೆ ಪೌಷ್ಟಿಕ ಆಹಾರ ಅತ್ಯಗತ್ಯ. ಹೆಚ್ಚಿನ ಮಾಹಿತಿಗಾಗಿ WHO ವಿಶ್ವ ಆರೋಗ್ಯ ಸಂಸ್ಥೆ ವೆಬ್ಸೈಟ್ ಅನ್ನು ಪರಿಶೀಲಿಸುವುದು. ಅದರಿಂದ ಇದನ್ನ ತೆಗೆದಿರೋದು, ನಿಮಗೆ ಬೇರೆ ಎಲ್ಲಿಂದ ತೆಗೆದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ನೋಡಿ ಇದು ಕೊಟ್ಟಿದ್ದಾರೆ. ಹೀಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನು ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಬೀಡಿ, ಸಿಗರೇಟು, ಗುಡ್ಕಾ, ಸಕ್ಕರೆ, ಉಪ್ಪು ಅಥವಾ ಏನು ಜಂಕ್ ಫುಡ್ ಅಥವಾ ಮಾರ್ಕೆಟ್ ಸಿಕ್ಕುವ ಎಣ್ಣೆ ಏನು ಮಾಡ್ಬೇಕು ನೀವು? ಮತ್ತೆ ಹಾಸ್ಪಿಟ್ಲಿಗೆ ದುಡ್ಡು ಹಾಕ್ಬೇಕು, ಆಸ್ಪತ್ರೆಗೆ, ಡಾಕ್ಟ್ರಿಗೆ, ಡ್ರಗ್ಗಿಗೆ ದುಡ್ಡು ಹಾಕ್ಬೇಕು. ದೇಹ ಆರೋಗ್ಯವಾಗಿರಲು, ಉತ್ತಮ ಆರೋಗ್ಯಕ್ಕೆ ಪ್ರತಿದಿನ ಸರಿಯಾದ ನಿದ್ರೆ, ಪೌಷ್ಟಿಕ ಆಹಾರ ಮತ್ತು ದೈಹಿಕ ಚಟುವಟಿಕೆ ಅತ್ಯಗತ್ಯ. ನಮ್ಮ ದೈನಂದಿನ ಜೀವನದಲ್ಲಿ ಈ ಕೆಳಗಿನ ಕ್ರಮಗಳನ್ನು ಅಳವಡಿಸಿಕೊಳ್ಳಿ. ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಅಟ್ಲೀಸ್ಟ್ ಓದಿ, ಇನ್ನೊಂದ್ಸಲ 4 ಸಲ ಓದಿ. ಕನ್ನಡ ಅರ್ಥ ಆಗಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೇಳಿ. ಪೌಷ್ಟಿಕ ಆಹಾರ, ಹಣ್ಣುಗಳು, ಹಸಿರೆಲೆ ತರಕಾರಿಗಳು. ನಾವು ಎಷ್ಟು ಸಲ ಈ ಸ್ಪುರ್ನ ಲೋಡ್ ಮಾಡಿ ಅಂತ ಹೇಳ್ತೀವಿ, ಹೌದಾ? ಫ್ರೂಟ್ ಜ್ಯೂಸ್, ಎಷ್ಟು ತರದ ಫ್ರೂಟ್ ಜ್ಯೂಸ್ ಅನ್ನ ಕಂಪನಿ ತಂದಿದೆ ನಮಗೆ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಇದು ತಗೋಬಹುದು, ಯಾಕಂದ್ರೆ ಅದೆಲ್ಲ ನಿಮ್ಗೆ ಕೆಮಿಕಲ್, ಫರ್ಟಿಲೈಸರ್ ಹಾಕಿ ಎಲ್ಲ ಬೆಳೆಸ್ತಾರೆ. ನಿಮ್ಗೆ ಒಳ್ಳೆ ಸಿಗ್ಬೇಕಾದ್ರೆ DXN ನಿಮ್ಗೆ ಕೊಡ್ತಾ ಇದೆ. ಹಣ್ಣುಗಳು, ಹಸಿರೆಲೆ ತರಕಾರಿಗಳು. ನಮ್ಮ ಟೀ ಇದೆ ನೋಡಿ, ಇದು ಟೀ, ಇದು ಹಸಿರೆಲೆಯಿಂದ ಇದನ್ನು ಹೇಳ್ತಾರೆ ಹೇಗೆ ತಯಾರು ಮಾಡ್ತಾರಂತ. ನೀವು ಇದು ತರಕಾರಿ ಪೌಡರ್ನ ಕುಡ್ದ ಹಾಗೆ ಅಂತ ಇದನ್ನು ಕುಡಿದ್ರೆ, ಯಾಕಂದ್ರೆ ಇದು ಎಲೆಗಳಿಂದ, ಟೀ ಎಲೆಗಳಿಂದ ತಯಾರು ಮಾಡಿರ್ತಾರೆ, ಅದಕ್ಕೋಸ್ಕರ. ಸೊ ಹಸಿರೆಲೆ ತರಕಾರಿಗಳು, ಧಾನ್ಯಗಳು ಮತ್ತು ಪ್ರೋಟೀನ್ಗಳು ಇರುವ ಆಹಾರವನ್ನು ಸೇವಿಸಿ. ಪ್ರೋಟೀನ್, ಹೈಯೆಸ್ಟ್ ಪ್ರೋಟೀನ್ ಸ್ಪಿರುಲಿನ ಸೇವಿಸಿ. ಆಮೇಲೆ ಸಕ್ಕರೆ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ. ನಾನು ಹೇಳೋದು ಸಕ್ಕರೆ ಬಿಡಿ ಅಂತ ಹೇಳು. ಎಲ್ಲೋ ಒಂದು ಅಕೇಶನಲ್ಲಿ ಓಕೆ, ಪ್ರತಿದಿನ ತಗೊಳ್ಳೋದನ್ನ ನೀವು ಬಿಟ್ಬಿಡಿ, ಯಾಕಂದ್ರೆ ಅದು ತುಂಬಾ ಪ್ರಾಬ್ಲಮ್ ಕೊಡ್ತದೆ. ಸೊ ವಾಕಿಂಗ್, ನಿಮಿಷಗಳ ಕಾಲ, ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವಾಕಿಂಗ್, ಯೋಗ ಅಥವಾ ವ್ಯಾಯಾಮ ಮಾಡಿ. ನೀರು ದಿನಕ್ಕೆ ಕನಿಷ್ಠ ಇದರಲ್ಲಿ 2 ರಿಂದ 3 ಲೀಟರ್ ಅಂತ ಕೊಟ್ಟಿದೆ. ಅಟ್ಲೀಸ್ಟ್ 2 ರಿಂದ 3 ಲೀಟರ್ ನೀರನ್ನ ಕುಡಿಯುವುದರಿಂದ ದೇಹದಲ್ಲಿರುವ ತ್ಯಾಜ್ಯಗಳು, ಯಾವುದೇ ನಿಮಗೆ ವಿಷಗಳು ಬೇಡದಿದ್ದೆಲ್ಲ ಹೊರ ಹೋಗುತ್ತದೆ. ಪ್ರತಿದಿನ 7 ರಿಂದ 8 ಗಂಟೆ ಕಾಲ ಗಾಢವಾದ ನಿದ್ರೆ ಮಾಡಿ, ಬಹಳ ಮುಖ್ಯ. ಮಾನಸಿಕ ಶಾಂತಿ, ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಒತ್ತಡವನ್ನು ನಿಯಂತ್ರಿಸಿಕೊಳ್ಳಿ. ಆರೋಗ್ಯಕರ ಜೀವನ ಶೈಲಿ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನ್ಯಾಷನಲ್ ಹೆಲ್ತ್ ಪೋರ್ಟಲ್ ಬರ್ಕೊಳ್ಳಿ. ನ್ಯಾಷನಲ್ ಹೆಲ್ತ್ ಪೋರ್ಟಲ್, ಅದರಲ್ಲಿ ನಿಮಗೆ ಹೆಲ್ತ್ ಪೋರ್ಟಲ್ ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ನೋಡ್ಬೋದು. ಸೊ ಈಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ಈಗ ನಾವು ಹೇಗೆ ಇದೆಲ್ಲ ನಿಮಗೆ ಹೇಳ್ಬೋದು, ಬಟ್ ನಮ್ಗೆ ಅದು ಸಿಗ್ಬೇಕಲ್ಲ. ಒಳ್ಳೆಯ ಆಹಾರ ಎಲ್ಲಿ ಸಿಗ್ತದೆ, ಪೌಷ್ಟಿಕಾಂಶ ಎಲ್ಲಿ ಸಿಗ್ತದೆ? ಅದಕ್ಕೋಸ್ಕರ DXN ಕಂಪನಿ ನಿಮ್ಗೆ ಈ ಎಲ್ಲ ಯಾವುದೇ ಕೆಮಿಕಲ್ ಇಲ್ಲ, ಫರ್ಟಿಲೈಸರ್ಸ್ ಇಲ್ಲ, ಪೆಸ್ಟಿಸೈಡ್ಸ್ ಇಲ್ಲದ ಆಹಾರಗಳನ್ನು ತಯಾರು ಮಾಡಿ. ಸೊ ಅದರಲ್ಲಿ ಒಂದು ರೀಶಿ ಮಶ್ರೂಮ್, ಗ್ಯಾನೋಡರ್ಮಾ ರೀಶಿ ಮಶ್ರೂಮ್, ಇಲ್ಲೇ ಇದೆಯಲ್ಲ, ಅದೇ ಇದು ರಿಷಿ ಮಶ್ರೂಮ್. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಒಂದು 90% ಸರಿ ಆಗ್ಬಿಡ್ತದೆ ನೋಡಿ. ನಾನು ಇನ್ನೊಂದು 10% ಅದು ಡಿಪೆಂಡ್ಸ್, 90% ಅಂತೂ ಇದರಲ್ಲಿ ಗ್ಯಾರಂಟಿ ಸರಿ ಆಗ್ತದೆ. ಸೊ ಇದನ್ನ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. ಸುಮಾರು ಈ ಮಶ್ರೂಮ್ ಅಣಬೆಗಳಲ್ಲಿ ಸುಮಾರು 38,000 ಜಾತಿಗಳಿವೆ. 38,000 ಜಾತಿಗಳಲ್ಲಿ ಸುಮಾರು 36,000ಗಳು ವಿಷ. ತಿನ್ನಬಾರ್ದು ನಾವು. ಸಿಕ್ಕಿದ ಅಣಬೆ ಸಿಕ್ತಂದ್ರೆ ಯಾವ ಫ್ರೀ ತಿನ್ಬೇಡಿ. 2,000 ಇದೆ
ಅದು ತಿನ್ನಲಿಕ್ಕೆ ಯೋಗ್ಯ. ನಿಮಗೆ ಗೊತ್ತಿದ್ರೆ ನೀವು ಅಂಥದ್ರನ್ನ ತಿನ್ಬೋದು. ಅದರಲ್ಲಿ 200 ಜಾತಿಗಳಲ್ಲಿ ಹೈಯೆಸ್ಟ್ ನಿಮಗೆ ಔಷಧಿ ಅಂಶಗಳಿದೆ. ಅದರಲ್ಲಿ ಡಾಕ್ಟರ್ ಲಿಮ್ ಹುಡುಕಿಬಿಟ್ಟು 6 ಅಣಬೆಗಳನ್ನು ಒಟ್ಟುಗೂಡಿಸಿ ಈ ಗ್ಯಾನೋಡರ್ಮವನ್ನು ತಯಾರು ಮಾಡಿದ್ದಾರೆ ನೋಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋ ತೋರಿಸ್ತೀನಿ ಮತ್ತೆ ಹೇಗೆ ಅದು ನಾವು ತಯಾರು ಮಾಡ್ತೀವಿ ಅಂತ. ಇದನ್ನ ನಾವು ಹೇಗೆ ತಯಾರು ಮಾಡ್ತೀವಿ, ಯಾವ ರೀತಿ ತಯಾರು ಮಾಡ್ತೀವಿ, ಇಲ್ಲಿ ಗ್ಯಾನೋಡರ್ಮ್ ಬಗ್ಗೆ ಅದರಲ್ಲಿ ವಿಕಿಪೀಡಿಯಾ ಕೊಡಿ. ಎನ್ನುವುದು ಮರಗಳ ಮೇಲೆ ಬೆಳೆಯುವ ಒಂದು ಬಗೆಯ ಔಷಧಿ ಅಣಬೆ. ಇದು ಮರಗಳ ಮೇಲೆ ಬೆಳೆಯುವ ಒಂದು ಔಷಧಿ ಅಣಬೆ. ಶಿಲೀಂಧ್ರ ಅಂತೂ ಕರೀತಾರೆ, ಫಂಗಸ್. ಇದನ್ನು ರೀಶಿ ಮಶ್ರೂಮ್. ಬೇಕಾದಷ್ಟು ವೆರೈಟಿ ಇದೆ. ಇದರಲ್ಲಿ ಒಂದು ಮಶ್ರೂಮ್ ರೀಶಿ. ರೀಶಿ ಅಂದ್ರೆ ಎಲ್ಲವನ್ನು ತಿಳಿದವನು, ಋಷಿ ಮುನಿಗಳು. ಅದಕ್ಕೆ ಜಪಾನ್ ಅವರು ಇದಕ್ಕೆ ರಿಷಿ ಅಂತ ಕರೀತಾರೆ. ದೇವರ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಇದನ್ನು. ಗೊತ್ತಾಯ್ತು ನಿಮಗೆ? ಆ ರೀತಿಯಲ್ಲಿ ಅಷ್ಟು ಫೇಮಸ್ ಇದೆ, ಕರೀತಾರೆ. ಏಷ್ಯಾದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ ಇದನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದು ಇವತ್ತಿನ ದಿನದಲ್ಲ, ಸಾವಿರಾರು ವರ್ಷದ ಹಿಂದೆನೆ. ಮೊದಲೆಲ್ಲ ರಾಜ ಮಹಾರಾಜರು ಇದನ್ನು ಮಾತ್ರ ತಿಂತಾ ಇದ್ರು. ನಾವೀಗ ರಾಜ ಮಹಾರಾಜರ ವಂಶಸ್ಥರಾಗಿರ್ಬೋದು, ನಾವು ತಿಂತಾ ಇದ್ದೀವಲ್ಲ. ಇದು ತಿನ್ಲಿಕ್ಕೂ ಒಂದು ಯೋಗ್ಯತೆ ಬೇಕು. ಎಲ್ರಿಗೂ ಕೊಟ್ಟವರೆಲ್ಲ ತಿನ್ನುವುದಿಲ್ಲ ಗ್ಯಾನೋಡರ್ಮ. ಯಾಕೆಂದ್ರೆ ಗ್ಯಾನೋಡರ್ಮ ತಿಂದ್ರೆ ಅವ್ರು ಕರೆಕ್ಟ್ ಆಗ್ತಾರೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಅವ್ರು ಕರೆಕ್ಟ್ ಆಗ್ಬಾರ್ದು. ಅದಕ್ಕೋಸ್ಕರ ನೀವು ತಿನ್ಬೇಡಪ್ಪ ಅಂತ ಹೇಳ್ಬಿಡ್ತಾವ ಮನ್ಸು. ಸೊ ಅದಕ್ಕೋಸ್ಕರ ಜನ ಇದನ್ನು ತಿನ್ನೋದ್ರಲ್ಲಿ ಭಾರಿ ಹಿಂದೆ ಇಟ್ಟಿದ್ದಾರೆ. ಯಾಕೆಂದ್ರೆ ಇದು ತಿನ್ಲಿಕ್ಕೆ ಮೊದಲೆಲ್ಲ ನೋಡಿ, ರಾಜ ಮಹಾರಾಜರು ಅವರೆಲ್ಲ ಅವರ ಸೈನಿಕರನ್ನ ಮತ್ತೆ ಎಲ್ಲ ಜೈಲಲ್ಲಿ ಇದ್ದವ್ರನ್ನೆಲ್ಲ ಕಾಡಿಗೆ ಕಳಿಸ್ತಾ ಇದ್ರು. ಅಲ್ಲಿ ಹೋಗಿ ಹುಡುಕ್ಬಿಟ್ಟು ರಿಷಿ ಮಶ್ರೂಮ್ ತಗೊಂಬನ್ನಿ ಅಂತ. ಸೊ ಅದಕ್ಕೋಸ್ಕರ ಹಾಗಾಗಿ ಅಷ್ಟು ಫೇಮಸ್ ಇದೆ ಅಂತ ಒಂದು ಮಶ್ರೂಮ್, ಅಂತ ಒಂದು ಸಂಜೀವಿನಿ ಈಗ ಡಾಕ್ಟರ್ ಲಿಮ್ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವು ಹೇಗೆ ಬಳಸ್ತೀವಿ, ಇದನ್ನ ಬೆಳೆಸುವ ವಿಧಾನ ಏನು, ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ತಾರೆ. ಬಟ್ ನಮ್ಮ ಕಂಪನಿ ಇದನ್ನ ಬೆಳೆಸೋದ್ರಲ್ಲಿ ಆರ್ಗ್ಯಾನಿಕ್ ಅಂದ್ರೆ ಏನು ಅಂದ್ರೆ ಸಾವಯವ ಕೃಷಿ ಪದ್ಧತಿ. ಅಕ್ಕಿ ತೌಡು ಮತ್ತೆ ರಬ್ಬರ್ ಮರ ಇದೆ, ಅದರ ಹುಡಿಯನ್ನ ಮಿಕ್ಸ್ ಮಾಡಿಬಿಟ್ಟು ಆ ಪಾಲಿಥಿನ್ ಕವರ್ ಅಲ್ಲಿ ಹಾಕಿ ಅದಕ್ಕೆ ಸರಿಯಾಗಿ ಈ ಗ್ಯಾನೋಡರ್ಮದ ಸ್ಪೋರ್ಸ್ ಅಂತ ಬರ್ತದೆ. ಸ್ಪೋರ್ಸ್ ಅನ್ನ ಅದನ್ನ ಪುಡಿ ಮಾಡಿ ಅದರಲ್ಲಿ ಸ್ಪೋರ್ಸ್ ಮಾಡ್ತಾರೆ. ಸ್ಪೋರ್ಸ್ ಅನ್ನ ಹಾಕ್ತಾರೆ. ಏನು ಮದರ್ ಪ್ಲಾಂಟ್, ತಾಯಿಗೆ ಹಾಗೆ ಮಗು, ಅದೇ ತರ ಸ್ಪೋರ್ಸ್ ಅನ್ನ ಇದನ್ನ ಹಾಕ್ತಾರೆ. ಹಾಕಿ ಅದನ್ನ ಫಸ್ಟ್ ಸ್ಟೆರಿಲೈಸ್ ಮಾಡ್ತಾರೆ. ಸ್ಟೆರಿಲೈಸ್ ಅಂತ ಹೇಳಿದ್ರೆ ಅದರಲ್ಲಿ ಈ ಉಮಿ ಅಥವಾ ಹೊಟ್ಟು ಮತ್ತೆ ರಬ್ಬರ್ ಹೊಟ್ಟು, ಅದರಲ್ಲಿ ಕೆಲವು ಬೇಡದಿದ್ದು ಬ್ಯಾಕ್ಟೀರಿಯಾಗಳು ಇರ್ಬೋದು ಅಥವಾ ಕ್ರಿಮಿ ಕೀಟಗಳಿರ್ಬೋದು. ಅದನ್ನೆಲ್ಲ ಫಸ್ಟ್ ಬೇಯಿಸ್ತಾರೆ. ಸುಮಾರು 46 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬೇಯಿಸ್ತಾರೆ. ಆ ಬೇಯಿಸ್ಬಿಟ್ಟಾಗ ಅದೆಲ್ಲ ಕ್ಲಿಯರ್ ಆಗ್ಬಿಡ್ತದೆ. ನಂತರ ಈ ಸ್ಪೋರ್ ಹಾಕ್ತಾರೆ. ಸ್ಪೋರ್ಸ್ ಹಾಕಿ ಆಮೇಲೆ ಸಸ್ಪೆನ್ಷನ್ ಮ್ಯಾಟರ್, ಇದು ಭೂಮಿಯಲ್ಲಿ ಬೆಳೆಯುವುದಿಲ್ಲ. ನಾವು ಒಂದರ ಮೇಲೆ ಒಂದು ಹ್ಯಾಂಗಿಂಗ್ ಸಿಸ್ಟಮ್ ಅಲ್ಲಿ ಇಟ್ಟು ಅದಕ್ಕೆ ಓನ್ಲಿ ನೀರನ್ನ ಸ್ಪ್ರೇ ಮಾಡ್ತೀವಿ. ನೀರು ಸ್ಪ್ರೇ ಮಾಡಿದಾಗ ಇದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. 30 ದಿನ, 60 ದಿನ, 90 ದಿನ, 90ರಿಂದ 100 ದಿನದ ಒಳಗಡೆ ಈ ತರ ಬಂದ್ಬಿಡ್ತದೆ ನೋಡಿ. ಈಗ ಇದು ಕಾಣ್ತಾ ಇದೆಯಲ್ಲ, ಇದು ಸಾಧಾರಣ 90 ಡೇಸ್ ಅಣಬೆ. ಯಾಕಂದ್ರೆ 90 ಡೇಸ್ ಅಣಬೆಯಲ್ಲಿ ಸ್ವಲ್ಪ ಕೆಲವರಲ್ಲಿ ವೈಟ್ ಕಾಣ್ತಾ ಇದೆ ನೋಡಿ, ಕೆಲವರಲ್ಲಿ ಕಂಪ್ಲೀಟ್ ನಿಮ್ಗೆ ಕಲರ್ ಎಲ್ಲೋ, ಲಾಸ್ಟಿಗೆ ಎಲ್ಲೋ ಕಲರ್ ಬಂದ್ಬಿಡ್ತದೆ. ಅದು ಎಲ್ಲೋ ಹೋಗಿ ರೆಡ್ ಆಗ್ಬಿಡ್ತದೆ. ಫುಲ್ಲಿ ರೆಡ್ ಕಲರ್ ಬರ್ಬೇಕು, ಅವಾಗ ಫುಲ್ಲಿ ಮೆಚೂರ್ಡ್ ಗ್ಯಾನೋಡರ್ಮ. ಇದನ್ನ ನಾವೇನ್ ಮಾಡ್ತೀವಿ, ಅದನ್ನ ಯಾರು ಕೈಯಿಂದ ಮುಟ್ಟುವುದಿಲ್ಲ. ಇದಕ್ಕೆ ಗ್ಲೌಸ್ ಹಾಕಿ ಇದನ್ನೆಲ್ಲ ಕಟ್ ಮಾಡಿ ಇದನ್ನ ಪುನಃ ಡ್ರೈ ಮಾಡ್ತೀವಿ. ಏನು ಬಿಸಿಲಲ್ಲಿ ಒಣಗಿಸೋದಿಲ್ಲ. ಇದನ್ನ ನಾವು ಫ್ರೀಸಿಂಗ್ ಮೆಥಡ್ ಅಲ್ಲಿ ಡ್ರೈ ಮಾಡ್ತೀವಿ. ಯಾಕೆ ಬಿಸಿಲಲ್ಲಿ ಒಣಗಿಸೋದಿಲ್ಲ ಅಂದ್ರೆ, ಬಿಸಿಲಲ್ಲಿ ಒಣಗಿಸಿದ್ರೆ ಇದರ ಔಷಧಿ ಅಂಶ ಎಲ್ಲ ಇಯೋಪರೇಟ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಇದನ್ನ ನಾವು ಫ್ರೀಸರ್ ಹಾಕಿ ಡ್ರೈ ಮಾಡ್ತೀವಿ. ಡ್ರೈ ಮಾಡಿದ ನಂತರ ಇದನ್ನ ಪುನಃ ಪುಡಿ ಮಾಡ್ತೀವಿ, ಪೀಸಸ್ ಮಾಡ್ತೀವಿ. ನಂತರ ಇದನ್ನ ಪುಡಿ ಮಾಡ್ತೀವಿ. ಪುಡಿ ಮಾಡಿದ ನಂತರ ಮೈಕ್ರೋ ಪೌಡರ್ ಮಾಡ್ತೀವಿ. ಮೈಕ್ರೋ ಪೌಡರ್ ಮಾಡಿದಾಗ 20 kgಯಲ್ಲಿ ನಮಗೆ ಸಿಗೋದು 1 kg ಮಾತ್ರ. ತಿಳ್ಕೊಬೇಕು ನೀವು ಯಾಕೆ ಇದು ಇಷ್ಟು ಕಾಸ್ಟ್ಲಿ ಇದೆ. 19 kg ಅದು ಫೈಬರ್, ನಾರಿನ ಅಂಶ. ಅದನ್ನ ತೆಗೆದುಬಿಟ್ಟು ಔಷಧಿ ಅಂಶ 1 kg ಸಿಗ್ತದೆ. ಅದನ್ನ ನಾವು ತಿನ್ನುವುದರಲ್ಲಿ ಈ RG ಮತ್ತೆ GL ಈ ಎರಡು ಇದೆ ನೋಡಿ, REGL, ಇದನ್ನ ತಯಾರು ಮಾಡಿ RG ಮತ್ತೆ GL. ಸೊ ಯಾವಾಗಲೂ ಇದು ಇಂಪಾರ್ಟೆಂಟ್. ಇದು ಈ ಮಶ್ರೂಮ್ದ ಹೂವಿನ ಭಾಗ ಮತ್ತೆ ಬೇರಿನ ಭಾಗ, ಇದು ಹೇಗೆ ಕೆಲಸ ಮಾಡ್ತದಂತೆ ಮುಂದೆ ನೋಡೋಣ. ಸೊ ರಿಷಿ ಮಶ್ರೂಮ್ ಆಫ್ ಇಮ್ಮಾರ್ಟಾಲಿಟಿ. ಯಾರಾದ್ರೂ ಹೇಳ್ಬೋದಾ ಇಮ್ಮಾರ್ಟಾಲಿಟಿ ಅಂದ್ರೆ ಏನು? ಇಮ್ಮಾರ್ಟಾಲಿಟಿ mushroom.com ಅಲ್ಲಿ ಹೋಗಿ ಇದನ್ನ ನೋಡಿ. ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಸೈಟಲ್ಲಿ ಹೋಗ್ಬೇಕು, www.mushroomsite.com. ಅದ್ರಲ್ಲಿ ಏನು ಹಾಕಿದ್ದಾರೆ, ರಿಷಿ ದ ಮಶ್ರೂಮ್ ಆಫ್ ಇಮ್ಮಾರ್ಟಾಲಿಟಿ.
ಯಾರಿಗೂ ಗೊತ್ತಿಲ್ಲ ಇಮ್ಮಾರ್ಟಿಲಿಟಿ ವರ್ಡ್. ಯಾರು ಹ್ಯಾಂಡ್ ರೈಸ್ ಮಾಡಿದ್ರಾ? ಯಾರು ಹ್ಯಾಂಡ್ ರೈಸ್ ಮಾಡಿ. ಇಮ್ಯುನಿಟಿ ಬೂಸ್ಟ್ ಅದ ಸರ್? ಮಂಜು ಹೇಳಿದಾರೆ ನೋಡ. ಇಲ್ಲ ಅಶೋಕ್, ವೆಯ್ಟ್ ಮಾಡಿ, ಮಂಜು ಅವರಿಗೆ ನೋಡೋಣ. ಹೇಳಿ ಮಂಜು ಅವರೇ. ಸರ್, ಪಾಸಿಟಿವ್ ಪ್ರೆಗ್ನೆನ್ಸಿ. ಪಾಸಿಟಿವ್ ಪ್ರೆಗ್ನೆನ್ಸಿ. ಓಕೆ, ಇನ್ ಎನಿಬಡಿ? ಶ್ರೀಧರ್ ಮೂರ್ತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಶ್ರೀಧರ್ ಮೂರ್ತಿ ಅವರು ಹೇಳಿ. ಇಮ್ಮಾರ್ಟಿಲಿಟಿ ಮಕ್ಕಳಾಗೋದಕ್ಕೆ ಅಂತ ಸರ್. ಅಮರತ್ವ ಸರ್, ಅಮರತ್ವ. ಆ ದಟ್ ಈಸ್ ದ ಕರೆಕ್ಟ್ ವರ್ಡ್ ಕನ್ನಡದಲ್ಲಿ. ಹೌದು ಸರ್, ಅಮರತ್ವ. ಇಮ್ಮಾರ್ಟಿಲಿಟಿ ಅಂದ್ರೆ ಅಮರತ್ವ. ಸರಿ, Yes. ಎನ್ಕೊಳ್ಳಿ. ಎಸ್ ಸರ್. ಅಂದ್ರೆ ನಿಮ್ಗೆ ಮರಣವೇ ಇಲ್ಲ ಅಂತ ನೀವು ಎನ್ಸ್ಕೊಳ್ಬೇಡಿ. ಮರಣ ಇದೆ, ಆದ್ರೆ ಮರಣ ಇರುವವರೆಗೆ ನಿಮ್ಗೆ ಏನೇನು ತೊಂದರೆ ಇಲ್ಲ. ಇದು ಅಮರತ್ವವನ್ನು ಕೊಡ್ತದೆ ಅಂತ. ಯಾಕೆಂದ್ರೆ ಇದನ್ನ ಯೂಸ್ ಮಾಡಿದವರು ಒಬ್ಬ 250 ವರ್ಷ ಬದುಕಿದ್ದಾನೆ. ದಟ್ ಈಸ್ ದ ಇಮ್ಮಾರ್ಟಲಿಟಿ. ಸೊ ತುಂಬಾ ಜನರಿಗೆ ಇದ್ರ ಬಗ್ಗೆ ಇನ್ನೂ ಒಂದು 10% ಗೊತ್ತಿಲ್ಲ. ನಾನು ಹೇಳೋದು ಕೇಳಿ. ಈ ಗ್ಯಾನೋಡರ್ಮ 165 ಯೂನಿವರ್ಸಿಟಿ ಅವರು ರಿಸರ್ಚ್ ಮಾಡಿದ್ದಾರೆ. ಯಾಕೆಂದ್ರೆ ಒಬ್ರೊಬ್ರು ಒಂದೊಂದು ಕಾಯಿಲೆ ಮೇಲೆ ರಿಸರ್ಚ್ ಮಾಡ್ತಾ ಹೋದ್ರು. ಎಲ್ಲಾ ಕಾಯಿಲೆ ಇದರಲ್ಲಿ ಸರಿಯಾಗಿದೆ. 90% ನಾನು ಆಗ್ಲೇ ಹೇಳಿದಲ್ಲ, ಸರಿಯಾಗಿದೆ. ಆವಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಇದು ಏನಾಯ್ತು ಅಂತ. ಅದೇ ಇರೋದು ಇದರಲ್ಲಿ ಸ್ಪೆಷಾಲಿಟಿ. ಗ್ಯಾನೋಡರ್ಮ ಇಸ್ ಎ ಇಮ್ಮಾರ್ಟಲಿಟಿ, ಗಾಡ್ಸ್ ಗಿಫ್ಟ್ ಹರ್ಬ್. ಇದು ಹೇಗ್ ಬೆಳೀತದೆ, ಹೇಗ್ ಹುಟ್ಟುತ್ತದೆ, ಹೇಗ್ ಹೋಗ್ತದೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಕೊಟ್ರೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಮರತ್ವ ಸಿಕ್ಬಿಡ್ತದಲ್ಲ. ಎಷ್ಟೋ ಪಾಪ, ಎಷ್ಟೋ ಜನ್ಮದ್ದೆಲ್ಲ ಮಾಡಿ ಇಟ್ಟಿರ್ತಾರ ಅವರು. ಅದು ಇಲ್ಲಿ ಅಷ್ಟು ಸುಲಭದಲ್ಲಿ ಅವರಿಗೆ ಇದು ಸಿಗುದಿಲ್ಲ. ಯಾಕೆಂದ್ರೆ ರಿಷಿ ಮಶ್ರೂಮ್ ಆಫ್ ಇಮ್ಮಾರ್ಟಲಿಟಿ ಇದು ತಗೊಂಡ್ರೆ ನಿಮ್ಗೆ ಆರಾಮಾಗ್ಬಿಡ್ತದೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗ್ತದೆ. ನಾಟ್ ಓನ್ಲಿ ಹೆಲ್ತ್. ಡಾಕ್ಟರ್ ಲಿಮ್ ಹೇಳ್ತಾರೆ, ಇದನ್ನ ನೀವು ಸ್ವಲ್ಪ ಜನರಿಗೆ ಹೇಳಿದ್ರೆ ನೀವು ಇದರಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ಅಂತ. ನಿಮಗೆ ಡೌಟ್ ಇದ್ರೆ www.mushroomsite.com ಅಲ್ಲಿ ಕೊಟ್ಟಿದ್ದಾರೆ ಟೆಸ್ಟಿಮೋನಿಯಲ್. 100 ವರ್ಷ 200 ವರ್ಷ ಬದುಕಿದವರು ಇದನ್ನು ತಗೊಂಡು ಇಮ್ಮಾರ್ಟಲಿಟಿ ಅದೇ ಹೇಗೆ ಅದರಲ್ಲಿ ಡೀಟೇಲ್ ಇದೆ. ಓಕೆ, ಸೊ ಇದನ್ನ ದೇವರು ಈಗ ಇಲ್ಲಿ ನೋಡಿ, ಆರೋಗ್ಯ ದೇವತೆಗಳು ಅಲ್ಲಿ ಜಪಾನ್ ಅವರು ಈ ತರ ದೇವತೆ ಕೈಯಲ್ಲಿ ಇದು ಅವರೆಲ್ಲ ಆ ತರ ಅಂತ ಅವಳು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಆರೋಗ್ಯ ದೇವತೆ ಕೈಯಲ್ಲಿ ಇದನ್ನ ಯಾಕೆ ಕೊಟ್ಟಿದ್ದಾರೆ ಹಾಗಾದ್ರೆ? ನಾವಿಲ್ಲಿ ದೇವತೆಗೆ ಹೇಳ್ಕೊಳ್ಳಿ ಕಮಲ ಕೊಟ್ಟಿರ್ತೀವಿ, ತ್ರಿಶೂಲ ಕೊಟ್ಟಿರ್ತೀವಿ, ಕರೆಕ್ಟ್? ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ದೇವತೆ ಕೈಯಲ್ಲಿ ಕಳೆಯಲ್ಲಿ ಗ್ಯಾನೋಡರ್ಮ ಇಟ್ಕೊಂಡು ಹೋಗ್ತಾರೆ. ಸೊ ಅಷ್ಟರ ಮಟ್ಟಿಗೆ ಅದು ಇದೆ ಅಂತ ಹೇಳಿದ್ರೆ ನೀವು ಅದರ ಪವರ್ ಎಷ್ಟು ನೋಡಿ, ಯಾವ ರೀತಿ ಆಗೋದು. ಮಿರಾಕಲ್ ಕಿಂಗ್ ಆಫ್ ಹರ್ಬ್ ಇದು. ಮಿರಾಕಲ್ ಆಗೇ ಕೆಲಸ ಮಾಡ್ತದೆ. ಹೇಗೆ ಮಾಡ್ತದೆ ಗೊತ್ತಿಲ್ಲ, ಬಟ್ ಇಟ್ ವರ್ಕ್ ಆಗ್ತದೆ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ನನಗೆ ಹೇಳೋದಿಲ್ಲ, ಮುಂದಿನ ದಿವಸ ನೋಡೋಣ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ, ಹೇಗೆ ವರ್ಕ್ ಆಗ್ತದೆ ಅಂತ. ಇದು 100% ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇನ್ನೂ ಗೊತ್ತಿಲ್ಲ. ಗ್ಯಾನೋಡರ್ಮಗೆ ಶುಗರಿಗೆ ಆಗ್ತದ, BP-ಗೆ ಆಗ್ತದ, ಅಸ್ತಮಕ್ಕೆ ಆಗ್ತದ, ಅಲರ್ಜಿಗೆ ಆಗ್ತದ, ಕ್ಯಾನ್ಸರ್ಗೆ ಆಗ್ತದ ಅಂತ. ಯಾವ ಕಾಯಿಲೆ ಮೇಲೂ ಇದು ವರ್ಕ್ ಆಗೋದಿಲ್ಲ. ಇದು ವರ್ಕ್ ಆಗೋದು ಬಾಡಿ ಮೇಲೆ ಮಾತ್ರ. ಬಾಡಿ ಅಂದ್ರೆ ಏನು? ಬಾಡಿ ಇಸ್ ಎ ಬಂಡಲ್ ಆಫ್ ಸೆಲ್. ಏನಾಗ್ತದೆ? ಟಿಶ್ಯೂಸ್ ಆಗ್ತದೆ. ಟಿಶ್ಯೂಸ್ ಏನಾಗ್ತದೆ? ಆರ್ಗನ್ ಆಗ್ತದೆ. ಆರ್ಗನ್ ಏನಾಗ್ತದೆ? ಸಿಸ್ಟಮ್ ಆಗ್ತದೆ. ಸಿಸ್ಟಮ್ ಏನಿದೆ? ಬಾಡಿ ಆಗಿದೆ. ಹೌದಾ? ಇದು ಡೈರೆಕ್ಟ್ ಆಗಿ ಏನ್ ಮಾಡ್ತದೆ? ಸೆಲ್ ಮೇಲೆ ವರ್ಕ್ ಆಗ್ತದೆ. ಇಟ್ ಮೇ ಬಿ ಹಾರ್ಟ್ ಸೆಲ್, ಲಿವರ್ ಸೆಲ್, ಕಿಡ್ನಿ ಸೆಲ್, ಬ್ರೈನ್ ಸೆಲ್, ವಾಟ್ ಎವರ್ ಇಟ್ ಮೇ ಬಿ. ನಮಗದು ಅಗತ್ಯ ಇಲ್ಲ. ಇದು ವರ್ಕ್ ಆಗೋದೇ ಸೆಲ್ ಮೇಲೆ. ಸೆಲ್ ಥೆರಪಿ ಅಂತ ಹೇಳ್ತಾರೆ. ಗ್ಯಾನೋಥೆರಪಿ ಇಸ್ ನಥಿಂಗ್ ಬಟ್ ಸೆಲ್ ಥೆರಪಿ. ಇದಕ್ಕೆ 5 ಸ್ಟೇಜಸ್ ಅಲ್ಲಿ ಇದು ವರ್ಕ್ ಆಗ್ತದೆ. ಫಸ್ಟ್ ಸ್ಟೇಜ್ ಇದು ತಗೊಂಡಾಗ ಇದು ಹೋಲ್ ಬಾಡಿ ಒಳಗಡೆ ಹೋಗ್ಬಿಡ್ತದೆ. ಜಸ್ಟ್ ಲೈಕ್ ನೀವು ಊಟ ಮಾಡಿದಾಗೆ ಇಡೀ ಬಾಡಿ ಒಳಗಡೆ ಹೋಗ್ತದೆ. ಬಾಡಿ ಒಳಗಡೆ ಹೋಗಿ ಜೀವಕೋಶಗಳೊಳಗಡೆ ಹೋಗ್ತದೆ. ಜೀವಕೋಶದಲ್ಲಿ ಒಳಗೆ ಏನ್ ಮಾಡ್ತದೆ? ಅಲ್ಲಿ ನಮ್ಗೆ ಏನಾದ್ರೂ ಬೇಡದಿದ್ದರೆ ಅದನ್ನ ತೆಗೆದು ಹುಡುಕ್ತದೆ. ಫಸ್ಟ್ ಹುಡುಕ್ತದೆ ಎಲ್ಲೆಲ್ಲಿ ಉಂಟಂತ. ಹಾರ್ಟ್ ಅಲ್ಲಿ ಉಂಟಾ, ಲಿವರ್ ಅಲ್ಲಿ ಉಂಟಾ, ಕಿಡ್ನಿ ಅಲ್ಲಿ ಉಂಟಾ, ಬ್ರೈನ್ ಅಲ್ಲಿ ಉಂಟಾ, ಎಲ್ಲಿ ಯಾವ ಜೀವಕೋಶದಲ್ಲಿ ಹೋಗಿ ಏನ್ ಪ್ರಾಬ್ಲಮ್ ತಿಂದದ್ದೆಲ್ಲ ಒಳಗಡೆ ಸೇರಿಸ್ಬಿಟ್ಟಿದಿರಿ. ಈ ಕೆಲವರಿಗೆ ನಿಮ್ಗೆ ಜೀವಕೋಶದ ಒಳಗಡೆ ಇದ್ರೊಳಗಡೆ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಇದು ತಗೊಂಡು ನೋಡಿ, ಸಕ್ಕರೆ ಶೂಟಪ್ ಆಗ್ತದೆ ಅಲ್ಲ. ಇದು ಹೇಗೆ ಅಂತ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಗ್ಯಾನೋಡರ್ಮ ತಗೊಂಡು ನಿಮ್ಗೆ ಶುಗರ್ ಫಸ್ಟ್ ಚೆಕ್ ಮಾಡಿ. ನಿಮ್ದು 90, 100 ಇದ್ರೆ ಇದು ಚೆಕ್ ಮಾಡಿ 150 ತೋರಿಸ್ತಾ ಇರ್ತದೆ. ಎಲ್ಲಿಂದ ಬಂತ ಹಾಗಾದ್ರೆ ಶುಗರ್? ಇದರಲ್ಲಿ ಶುಗರ್ ಅಂಶನೇ ಇಲ್ಲ. ಮತ್ತೆ ಶುಗರ್ ಎಲ್ಲಿಂದ ಬಂತು? ಶುಗರ್ ನಿಮ್ಮ ಜೀವಕೋಶದ ಒಳಗಡೆ ಸ್ಟೋರ್ ಆಗಿರ್ತದೆ. ಇದು ತಗೊಂಡಾಗ ಏನಾಗ್ತದೆ? ಇಮ್ಯುನಿಟಿ ಆಕ್ಟಿವೇಟ್ ಆಗ್ತದೆ. ನಿಮ್ಮ ಒಳಗಡೆ ಜೀವಕೋಶದಲ್ಲಿ ಸಕ್ಕರೆ ಅಂಶ ಬ್ಲಡ್ಗೆ ಬಂದ್ಬಿಡ್ತದೆ. ಬ್ಲಡ್ ಇಂದ ಯೂರಿನ್ ಮೂಲಕ ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತದೆ ಎಕ್ಸೆಸ್. ಅದಕ್ಕೋಗಿ ತಗೊಂಡಾಗ 3 ತಿಂಗಳು ನೀವು ಟೆಸ್ಟಿಂಗ್ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಅದು ಫಸ್ಟೇ ನೀವು ಟೆಸ್ಟ್ ಮಾಡಿ, ಮತ್ತೆ 3 ತಿಂಗಳ ನಂತರ ಟೆಸ್ಟ್ ಮಾಡಿ ನೋಡಿ ಹೇಗೆ ವೇರಿಯೇಷನ್ ಆಗ್ತದೆ. ದಟ್ ಈಸ್
ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಇಟ್ ವರ್ಕ್ಸ್ ಆನ್ ದ ಡೈರೆಕ್ಟ್ ಆಗಿ ಜೀವಕೋಶದ ಮೇಲೆ ವರ್ಕ್ ಆಗ್ತದೆ, ಇಮ್ಯುನಿಟಿನ ಆಕ್ಟಿವೇಟ್ ಮಾಡ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದು ಸ್ಕ್ಯಾನಿಂಗ್ ಮಾಡ್ತದೆ 1 ರಿಂದ 30 ದಿನಗಳಲ್ಲಿ, ಡಿಪೆಂಡ್ ಅಪಾನ್ ದ ಡೋಸೇಜ್. ಇದು ನಿಮ್ಮನ್ನ ಸ್ಕ್ಯಾನಿಂಗ್ ಮಾಡಿ ತೋರಿಸ್ತದೆ, ನಿಮ್ಗೆ ರಿಫ್ಲೆಕ್ಷನ್ ಮಾಡ್ತದೆ. ಸ್ಕ್ಯಾನಿಂಗ್ ಮಾಡಿದಾಗ ಕೆಲವರಿಗೆ ಕಣ್ಣು ಕೆಂಪಾಗ್ಬೋದು, ಕಿವಿಯಲ್ಲಿ ಬಡ್ಡಿಂಗ್ ಸೌಂಡ್ ಬರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಅಥವಾ ಡ್ರೈನೆಸ್ ಬರ್ಬೋದು, ಅಥವಾ ಸ್ಕಿನ್ ಇರಿಟೇಷನ್ ಇರ್ಬೋದು, ಯೂರಿನ್ ಜಾಸ್ತಿ ಹೋಗುದು, ಯೂರಿನ್ ಕಲರ್ ಕಾಣ್ಬೋದು, ಅಥವಾ ಮೋಷನ್ ಜಾಸ್ತಿ ಆಗೋದು, ಮೋಷನ್ ಗಟ್ಟಿ ಆಗ್ಬೋದು. ಸೊ ಇದು ಯಾಕೆಂದ್ರೆ ಬಾಡಿ ಒಳಗಡೆ ಬ್ಯಾಡ್ದಿದ್ದೆಲ್ಲ ಇದು ಡಸ್ಟ್ ಬಿನ್ ಹಾಗೆ ತಗೊಂಡ್ಬಿಟ್ಟಿದೀವೆಲ್ಲ ಒಳಗಡೆ ಇದೆ. ಗ್ಯಾನೋಡರ್ಮಾ ತಗೊಂಡು ಸ್ಕ್ಯಾನಿಂಗ್ ಮಾಡ್ತಾರೆ 1 ರಿಂದ 30 ದಿನದಲ್ಲಿ, ಡಿಪೆಂಡ್ ಅಪಾನ್ ದ ಡೋಸೇಜ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎರಡನೇದು ಕ್ಲೆನ್ಸಿಂಗ್, ತೆಗೆದು ಹೊರಗಾಗ್ತದೆ. ಸೊ ಮೇನ್ ಅಂದ್ರೆ ಯೂರಿನ್ ಮುಖಾಂತರ ಹೋಗ್ತದೆ, ಮೋಷನ್ ಮುಖಾಂತರ ಹೋಗ್ತದೆ. ಇನ್ನೂ ಕೆಲವರು ಸಾಲಿಬಲ್, ನಾನ್ ವಾಟರ್ ಸಾಲಿಬಲ್, ಅದು ಆಗ್ಲಿಲ್ಲ ಅಂದ್ರೆ ಅದು ಸ್ಕಿನ್ ಮೂಲಕ ಹೊರಗೆ ಹೋಗ್ಬಿಡ್ತದೆ, ಬೇರೆ ಬೇರೆ ರೀತಿಯಿಂದ ಹೊರಗೆ ಹೋಗ್ತದೆ. ಕ್ಲೆನ್ಸಿಂಗ್ ಅಂಡ್ ಡಿಟಾಕ್ಸಿಫಿಕೇಶನ್ 1 ರಿಂದ 30 ವಾರಗಳನ್ನ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಯಾಕಂದ್ರೆ ಇದಕ್ಕೆಲ್ಲ ನಮಗೆ 1 ಗಂಟೆ ಬೇಕಾಗ್ತದೆ. ನೀವು ಅದಕ್ಕೆ ಡೀಪ್ ಗ್ಯಾನೋಥೆರಪಿಗೆ ಬರಬೇಕು, ಆವಾಗ ಇನ್ನೂ ಗೊತ್ತಾಗ್ತದೆ. ನೆಕ್ಸ್ಟ್ ಅದಾಯ್ತು, ತೆಗೆದು ಹೊರಗೆ ಹಾಕಿದೆ ಎಲ್ಲ ಕಂಪ್ಲೀಟ್ ಬೆಳೆದಿದೆಲ್ಲ ಹೊರಗೆ ಹಾಕಿದ ನಂತರ ರೆಗ್ಯುಲೇಟ್ ಮಾಡ್ತದೆ. ವಾಟ್ ಈಸ್ ರೆಗ್ಯುಲೇಷನ್? ರೆಗ್ಯುಲೇಷನ್ ಅಂದ್ರೆ ನಿಮ್ಮ ಪಲ್ಪಿಟೇಷನ್ ಇರ್ಬೋದು, ಅಥವಾ ನಿಮಗೆ ಶುಗರ್ ಲೆವೆಲ್ ಇರ್ಬೋದು, ಅಥವಾ ನಿಮಗೆ ಥೈರಾಯ್ಡ್ ಲೆವೆಲ್ ಇರ್ಬೋದು. ಬಾಡಿ ಪ್ಯಾರಾಮೀಟರ್ಸ್ ಅನ್ನ ಇದೇನ್ ಮಾಡ್ತದೆ, ರೆಗ್ಯುಲೇಟ್ ಮಾಡ್ತದೆ. ಎಷ್ಟು ಬೇಕೋ ಅಷ್ಟಕ್ಕೆ ತಂದು ನಿಲ್ಲಿಸ್ತದೆ. ಯಾವಾಗ 1 ರಿಂದ 12 ಮಂತ್ಸ್. ನಿನ್ನೆ ಒಬ್ಬ ಕಲ್ಕಟ್ಟಾದಿಂದ ಫೋನ್ ಮಾಡ್ದ, 1 ತಿಂಗಳು ಗ್ಯಾನೋಡ್ ನಾನು ಕೊಡೋದಿಲ್ಲ ಹೇಳಿದನು. ಐ ವೋಂಟ್ ಗಿವ್ ಯು ಅಂತ. ಅಟ್ಲೀಸ್ಟ್ ಯು ಹ್ಯಾವ್ ಟು ಟೇಕ್ 6 ಮಂತ್. ಇಸ್ ನಾಟ್ ಎ ಡ್ರಗ್. ಯಾರೋ ಅವ್ರಿಗೆ ಹೇಳಿದ್ರಂತೆ ಅವ್ರ ಫ್ರೆಂಡ್, ಅದಕ್ಕೆ ಅವ್ರು ಹೇಳಿದ ನನ್ನ ಹತ್ರ ಇವರು ಎಕ್ಸ್ಪರ್ಟ್ ಇದ್ದಾರೆ ಅಂತ ಹುಡುಕಿ ಇದ್ರ ಬಗ್ಗೆ ಕೇಳಿದ್ರಲ್ಲ. ವಿ ಆರ್ ನಾಟ್ ಗಿವಿಂಗ್. ಸೊ ನೀವು ಕೊಡ್ತೀವಿ ಏನು ತೊಂದರೆ ಇಲ್ಲ, ಬಟ್ ಯು ಹ್ಯಾವ್ ಟು ಪ್ರಾಮಿಸ್ ಮೀ ಯು ಹ್ಯಾವ್ ಟು ಟೇಕ್ ಮಿನಿಮಮ್ 6 ಮಂತ್. ಅವಾಗಲೇ ನಿಮ್ಗೆ ಗೊತ್ತಾಗೋದು ಇದು, ಯಾಕಂದ್ರೆ ಕ್ಲೀನ್ ಆಗ್ಲೇಬೇಕಲ್ಲ. ಕ್ಲೀನ್ ಆದಾಗ ಬಾಡಿ ಹಗುರ ಆಗ್ತದೆ. ಸೊ ಅದೇ ತರ ನೆಕ್ಸ್ಟ್ ಇದು 1 in 12 ಮಂತ್ಸ್ ಆಗಿದೆ. ರೆಗ್ಯುಲೇಟ್ ಕಂಪ್ಲೀಟ್ ಮಾಡಿ, ರೆಗ್ಯುಲೇಟ್ ಮಾಡ್ಲಿಕ್ಕೆ ಇದು ಟೇಕ್ಸ್ ಟೈಮ್. 1 in 12 ಮಂತ್ಸ್. ನೆಕ್ಸ್ಟ್ ಆಲ್ರೆಡಿ ಕಾಯಿಲೆ ಬಂದ್ಬಿಟ್ಟಿದೆ, ಕಾಯಿಲೆ ಇದೆ, BP ಇದೆ, ಶುಗರ್ ಇದೆ, ಅಸ್ತಮ ಇದೆ, ಅಲರ್ಜಿ ಇದೆ, ಅಥವಾ ಬೇರೆ ಬೇರೆ ಕಾಯಿಲೆಗಳಿದೆ. ಬಟ್ ಯು ಹ್ಯಾವ್ ಟು ಮೈಂಡ್ ಸೆಟ್ ಮಾಡಿ ರೀಬಿಲ್ಡ್ ಮಾಡ್ಬೇಕು. ಸೆಲ್ ಹೋಗ್ಬಿಟ್ಟಿದೆ, ಸೆಲ್ ಡ್ಯಾಮೇಜ್ ಆಗಿದೆ. ಸೆಲ್ಲಿ ನಿಮ್ಗೆ 120 ದಿವಸ ಬದುಕೋ ಸೆಲ್ ಎಲ್ಲ 80-70 ದಿನಕ್ಕೆ ಬಂದ್ಬಿಟ್ಟಿದೆ. ಹಿಮೋಗ್ಲೋಬಿನ್ ಡೌನ್ ಆಗ್ಬಿಟ್ಟಿದೆ. ಸೊ ಏನ್ ಮಾಡ್ಬೇಕು, ರೀಬಿಲ್ಡ್ ಮಾಡ್ಬೇಕಾಗಿದೆ ಬಾಡಿಯನ್ನು. ಎಷ್ಟು? ಅಟ್ಲೀಸ್ಟ್ 24 ತಿಂಗಳು ತಗೊಳಕ್ ಮೈಂಡ್ ಸೆಟ್ ಮಾಡಿ. ನೆಕ್ಸ್ಟ್ ನಾನು ಯಂಗ್ ಆಗಿರ್ಬೇಕು, ಎನರ್ಟಿಕ್ ಆಗಿರ್ಬೇಕು. ನಾವು 26 ವರ್ಷದಿಂದ ಗ್ಯಾನೋಡರ್ಮಾ ತಗೊಳ್ತಾ ಇದ್ವಿ, 26 years ಕಂಟಿನ್ಯೂಸ್ ಆಗಿ. ಈಗ ನಿಮ್ಗೆ ಈಗ ಇವತ್ತು ಬೆಳಿಗ್ಗೆ ತಿನ್ಬೇಕಾಗಿತ್ತು, ನಿಮ್ಮ ಎದುರುಗಡೆ ತಿನ್ನುವ ಅಂತ ತೆಗೆದಿಟ್ಟಿದ್ದೀನಿ ಎಲ್ಲ. ಈಗ ತಿನ್ನು. ಟೀ ಅಂತೂ ಕುಡಿತಾ ಇದ್ದು, ಗ್ಯಾನೋಡರ್ಮಾ ಟೀ. ಸೊ ಓಕೆ, ಬಿಲ್ಡಿಂಗ್ 6 to 24. ಮತ್ತೆ ಬಂದೆ 26 years ಯಂಗ್ ಬಾಯ್ ಸರ್. ಯಾರು ನೀವು? ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ವೆರಿ ಮಚ್. ಸೊ ಓಕೆ, ಸೊ ಬಿಲ್ಡಿಂಗ್. ಸೊ 6-24 ಮಂತ್ಸ್ ಬಿಲ್ಡ್ ಮಾಡ್ತದೆ. ಬಿಲ್ಡ್ ಅಂದ್ರೆ ರಿನೋವೇಟ್ ಮಾಡೋದು. ನಮ್ಮ ಕೆಲವು ಸಲ ನಾವು ಮನೆ ರಿನೋವೇಟ್ ಮಾಡೋದಿಲ್ವಾ, ಮನೆಯೆಲ್ಲ ಹಳೇದಾಗಿರ್ತದೆ, ಏನ್ ಮಾಡ್ತದೆ, ಅದನ್ನ ತೆಗೆದು ಬಟ್ ಪೂರ್ತಿ ಹೊಸ ಮನೆ ಕಟ್ಟಿದಾಗೆ ರೀಬಿಲ್ಡಿಂಗ್ ಮಾಡ್ತದೆ. ರೀಬಿಲ್ಡಿಂಗ್ ಸೆಲ್ಸ್ ಅನ್ನೆಲ್ಲ ಕರೆಕ್ಟ್ ಮಾಡಿ ಬಿಡ್ತದೆ. ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತದೆ, ಸೆಲ್ಸ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಅದನ್ನೆಲ್ಲ ಯಾವ್ದು ಬೇಕು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಸೆಲ್ ಇರ್ಬೋದು, ಎನಿ ಸೆಲ್ಸ್, ಯು ಡೋಂಟ್ ವರಿ ಅಬೌಟ್ ದಟ್. ಇಟ್ ವಿಲ್ ಗ್ಯಾನೋಡರ್ಮಾ ವಿಲ್ ಟೇಕ್ ಕೇರ್. ಯಾವುದೇ ಪಾರ್ಟ್ ಸೆಲ್ಸ್ ಅನ್ನೆಲ್ಲ ಸರಿ ಮಾಡ್ತಾ ಹೋಗ್ತಾರೆ. ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂಡ್ ರಿಜುವನೇಟ್ ಅಂಡ್ ರೀಜನರೇಟ್. ನಿಮ್ಗೆ ಯಂಗ್ ಆಗಿರ್ಬೇಕು, ಎನರ್ಟಿಕ್ ಆಗಿರ್ಬೇಕು, ಸ್ಫುರದ್ರೂಪಿಗಳಾಗಿರ್ಬೇಕು, ಯಾವಾಗಲೂ ಯೌವನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೀಜನರೇಟ್ ಕಂಟಿನ್ಯೂಯಸ್. ಜಸ್ಟ್ ಡಾಕ್ಟರ್ ಲಿಮ್ ಹೇಳ್ತಾರೆ 3 to 5 years ತಗೊಳ್ಳಿ. ಈವನ್ ನಿಮ್ಮ ಶುಗರ್ ಲೆವೆಲ್ಸ್ ಸರಿಯಾಗ್ತದೆ ಹೇಳ್ತಾರೆ. ಕಂಟಿನ್ಯೂಸ್ ತಗೊಳ್ತಾ ಹೋದಾಗ ನಿಮ್ಗೆ ಪ್ಯಾಂಕ್ರಿಯಾಸ್ ಸೆಲ್ಸ್ ರೀಜನರೇಟ್ ಆಗಿ ನಿಮ್ಮ ಬಾಡಿ ಲೆವೆಲ್ ಆಗ್ಬಿಡ್ತದೆ. ಸೊ ಇದು ತಗೊಂಡವ್ರಿಗೆ ಗೊತ್ತಿರ್ತದೆ ಇದರ ಏನು ಪವರ್ ಉಂಟಂತ. ಸೊ ಅದನ್ನ ಗ್ಯಾನೋಥೆರಪಿ ಆಕ್ಟ್ಸ್ ಆನ್ ದ ಬಾಡಿ ಇನ್ 5 stages, 5 stages ಅಲ್ಲಿ ವರ್ಕ್ ಆಗ್ತದೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅದರ್ವೈಸ್ ಇನ್ನು ಜಾಸ್ತಿ ಬೇಕು dxnproduct.com ಅಲ್ಲಿ ಹೋಗಿ ಅಲ್ಲಿ ಸಿಗ್ತದೆ. ಸೊ ಇನ್ನೂ ಸೊ ಎಲ್ಲಿ ಜಾಸ್ತಿ ವರ್ಕ್ ಮಾಡ್ತದೆ, ರಿಸರ್ಚ್ ಪ್ರಕಾರ ಇದು ಕೊಟ್ಟಿರೋದು ನಾವು. ಎಲ್ಲಿ ಜಾಸ್ತಿ ವರ್ಕ್ ಮಾಡ್ತದೆ ಅಂತ ಹೇಳಿದ್ರೆ ಇದನ್ನ ನೀವು ಒಂದು ಸ್ಕ್ರೀನ್ ಶಾಟ್, ಯಾಕಂದ್ರೆ ಇದನ್ನ ಬರೀಲಿಕ್ಕೆ ತುಂಬಾ ಹೊತ್ತು ಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಇರುವ ಅಂಶಗಳು ಪಾಲಿಸ್ಯಾಕರೈಡ್ ಇಮ್ಯುನಿಟಿನ ಆಕ್ಟಿವೇಟ್ ಮಾಡೋದ್ರಲ್ಲಿ ನಂಬರ್ 1. ಸೊ ಇದರಲ್ಲಿ ನಿಮ್ಗೆ ಟ್ರೈಟರ್ಪಿನಾಯ್ಡ್ ಬಾಡಿಯಲ್ಲಿ ನಂಜು ಹೇಗೆ ಒಳಗೆ ಹೋಗಿದೆ ಗೊತ್ತಿಲ್ಲ, ನಂಜಿನ ಅಂಶ ಜಾಸ್ತಿ. ಅದನ್ನ ತೆಗೆದು ಹೊರಗೆ ಹಾಕ್ಲಿಕ್ಕೆ ನಿಮ್ಗೆ ಪಾಲಿಫಿನಾಯ್ಲ್ಸ್ ಇದೆ. ಇದು ಸಹ ನಿಮ್ಗೆ ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಇದರಲ್ಲಿ ಮೇನ್ 3 ಅಂಶ ಕೊಟ್ಟಿದ್ದಾರೆ, ಇದು ಮೇನ್ ಅಂಶಗಳಿರೋದು. ಅದರಿಂದಾಗಿ ಏನಾಗ್ತದೆ ನಿಮ್ಗೆ, ಸೊ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ವರ್ಕ್ ಆಗ್ತದೆ, ಇಮ್ಯೂನ್ ಮಾಡ್ಯುಲೇಷನ್ ಮಾಡ್ತದೆ ಇಮ್ಯುನಿಟಿಯನ್ನ,
ಆಂಟಿ ಹಿಸ್ಟಮ್ಯಾಟಿಕ್ ಎಫೆಕ್ಟ್ ಆಗಿ ವರ್ಕ್ ಆಗ್ತದೆ, ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಫಂಗಸ್ ತೆಗೆದು ಕ್ಲೀನ್ ಮಾಡಿ ಕರೆಕ್ಟ್ ಮಾಡ್ತದೆ, ಆಂಟಿ ಕ್ಯಾನ್ಸರ್ ಆಗಿ ವರ್ಕ್ ಆಗ್ತದೆ, ಆಂಟಿ ಆಥ್ರೋಸಿರೋಸಿಸ್ ಆಗಿ ವರ್ಕ್ ಆಗ್ತದೆ, ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಬೇಕಾದಷ್ಟು ಇರೋದ್ರಿಂದ ನಿಮಗೆ ಏನು ಫ್ರೀ ರಾಡಿಕಲ್ಸ್ ತೆಗೆದು ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಆಂಟಿ HIV. ಯಾರಾದ್ರೂ HIV ಪೇಷಂಟ್, ನಮ್ಮ ಹತ್ರ ಒಬ್ರು ಡಾಕ್ಟರ್ ಇದ್ದಾರೆ ಹಾವೇರಿ ಹತ್ರ, ಬಂಕಾಪುರದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಅವರು ಏನು ನಮ್ಮ ಥೆರಪಿ ಮಾಡ್ತಾರೆ, ಗ್ಯಾನೋ ಥೆರಪಿ ಒಂದು ಕಿಟ್ ಇದೆ ಅವರಿಗೆ, ಯಾರಿಗೆ HIV ಕಿಟ್ ಇದೆ ಅವ್ರ ಹತ್ರ, ಅದರಲ್ಲಿ RGGL 360 ತಿರುಳು ಹಾಕಿ ಒಂದು ಕಿಟ್ ಮಾಡಿ ಕೊಟ್ಬಿಡ್ತಾರೆ, ಇದಂತ 6 ತಿಂಗಳು ತಗೊಳಪ್ಪ ನೋಡುವ ಅಂತ. ಸೊ ಆಂಟಿ ಡಯಾಬಿಟೀಸ್, ಆಂಟಿ ಪ್ರೊಟೆಕ್ಟಿವ್, ಆಂಟಿ ಹೈಪರ್ಟೆನ್ಷನ್, ಹೈಪೋ ಕೊಲೆಸ್ಟ್ರಾಲ್ ಸ್ಟಿರೋಲೆಮಿಕ್, ಆಂಟಿ ಟ್ಯೂಮರ್, ಹೆಪಾ ಪ್ರೊಟೆಕ್ಟಿವ್, ಈವನ್ ಲಿವರ್ಗೆಲ್ಲ ನೋಡಿ, ಆಂಟಿ ಇನ್ಫ್ಲಮೇಟರಿ, ಎಷ್ಟು ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಯಾಕಂದ್ರೆ ಇದನ್ನ ನಾವು ಹೇಳ್ತಾ ಹೋದ್ರೆ ಆಶ್ಚರ್ಯ ಆಗ್ಬೋದು ನಿಮ್ಗೆ, ಹೇಗೆ ಅಂದ್ರೆ ಅಷ್ಟು ಟೆಸ್ಟಿಮೋನಿಯಲ್ ಬರ್ತದೆ, ಆ ರೀತಿಯಲ್ಲಿ ವರ್ಕ್ ಮಾಡಿ ಟೆಸ್ಟಿಮೋನಿಯಲ್ ಸಿಗ್ತದೆ. ಸೊ ಅದರಿಂದ ಗ್ಯಾನೋಡರ್ಮಾ ಇಸ್ ಎ ಮಿರಾಕಲ್ ಕಿಂಗ್ ಆಫ್ ವರ್ಕ್ಸ್. ಇದು ಸೆಲ್ ಲೆವೆಲ್ ವರ್ಕ್ ಮಾಡಿ ಬಾಡಿಯನ್ನು ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಏನೇನು ಅಂಶ ಇದೆ, ಇದರಲ್ಲಿ ಬೇಕಾದಷ್ಟು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಎಫೆಕ್ಟ್ ಹೇಗಾಗ್ತದೆ, ಆಂಟಿ ವೈರಲ್ ಎಫೆಕ್ಟ್ ಹೇಗಾಗ್ತದೆ, ಇದರಲ್ಲಿ ಬೇಕಾದಷ್ಟು ನಿಮಗೆ ಅಂಶಗಳಿರುವುದರಿಂದ ಅಂಥದ್ದನ್ನು ಈವನ್ ಡೆಂಗ್ಯೂ ವೈರಸ್, ಹೆಪಟೈಟಿಸ್ ವೈರಸ್, ಹರ್ಪೀಸ್ ವೈರಸ್, ಫ್ಲೂ ವೈರಸ್, HIV ವೈರಸ್, ರೆಸ್ಪಿರೇಟರಿ ಸಿಂಥೆಟಿಕ್ ವೈರಸ್, ಎಷ್ಟು ಕಡೆ ಅದನ್ನೆಲ್ಲ ನೋಡಿ ಆಂಟಿಯಾಗಿ ವರ್ಕ್ ಆಗಿ ಕರೆಕ್ಟ್ ಮಾಡ್ತಾರೆ. ಎಷ್ಟು ಫಂಗಲ್ ಬಂದರೆ ಫಂಗಲ್ ಇನ್ಫೆಕ್ಷನ್ ಸರಿ ಮಾಡ್ತಾರೆ. ನಮ್ಮ ಮಂಜು ಅವರೇ ಇದ್ದಾರೆ, ಒಂದು ಆ ಫಂಗಲ್ ಇನ್ಫೆಕ್ಷನ್ ಕಾಲಲ್ಲಿ ಹಾನಿ ಆಗ್ತದೆ ನೋಡಿ, ಅದನ್ನು ಅವರಿಗೆ ಗ್ಯಾನೋಡರ್ಮಾ ಪೇಸ್ಟು ಗ್ಯಾನೋಡರ್ಮಾ ಹಾಕಿ ಅದನ್ನು ಕರೆಕ್ಟ್ ಮಾಡ್ಬಿಡ್ತಾರೆ. ಎಷ್ಟು ನಿಮಗೆ ಟೆಸ್ಟಿಮೋನಿಯಲ್ಸ್, ನಾಳೆಯಿಂದ ಬೇಕಾದ್ರೆ ಯಾರಾದರೂ ಟೆಸ್ಟಿಮೋನಿಯಲ್ ಮಾತಾಡೋದಿದ್ರೆ ನೀವು ಓಪನ್ ಮಾಡಿ ಮತ್ತೆ ಗ್ಯಾನೋಡರ್ಮಾ ತಿಂದು ಹೇಳಬೇಕು ಮಾತ್ರ. ಸುಮ್ಮನೆ ನೀವು ಹೇಳ್ತಾ ಹೋಗೋದು ಗ್ಯಾನೋಡರ್ಮಾ ನೀವು ಎದುರುಗಡೆ ತಿಂದು ಹೇಳಿಕ್ಕೆ ರೆಡಿ ಇದ್ರೆ ನಿಮಗೆ ಓಪನ್ ಆಗಿ ನಾಳೆಯಿಂದ ನೀವು ಮಾತಾಡ್ಬೋದು. ನಾಳೆ ಒಂದು ಫುಲ್ 1 ಅವರ್ ಅದನ್ನೇ ಮಾಡೋಣ ಬೇಕಾದ್ರೆ. ಸೊ ಇದರಲ್ಲಿ ಮೇನ್ ಐಟಮ್ RG ಮತ್ತೆ GL ನಿಮಗೆ ತೋರಿಸ್ಬಿಟ್ಟಿದ್ದೀನಿ. RG ಮತ್ತೆ GL, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. RG ಮತ್ತೆ ಐಟಮ್ ಇದು ಗೊತ್ತಿರಬೇಕು. ಇದು 360, ಇದು 90, ಆಮೇಲೆ 30 ಸಹ ಬರ್ತದೆ. ಬಟ್ ಇದನ್ನ ನಿಮಗೆ ಹೈಯೆಸ್ಟ್ ಮೂವ್ಮೆಂಟ್ ಆಗೋದು ಈ ಐಟಮ್ ಮೂವ್ಮೆಂಟ್ ಆಗ್ತದೆ. ಅದು ಟ್ರೈ ಟು ನಿಮಗೆ 3,000 ದೊಡ್ಡದು ತಗೊಂಡ್ರೆ ನಿಮಗೆ 3,000 PV ಕೂಡ ಇದೆ, ನಿಮಗೆ ಡಿಸ್ಕೌಂಟ್ ಅಲ್ಲೂ ಸಿಗ್ತದೆ. ಸೊ ಇದನ್ನ ಕಂಪನಿ ಕ್ಯಾಪ್ಸೂಲ್ ಮಾಡಿಟ್ಟಿದೆ, ಕ್ಯಾಪ್ಸೂಲ್ ಫಾರ್ಮ್. ಯಾಕಂದ್ರೆ ಇದು ಫಂಗಿ ಐಟಮ್, ಹೊರಗಡೆ ಇಟ್ಟರೆ ಹಾಳಾಗ್ತದೆ. ಪೌಡರ್ ಇಟ್ಟರೆ ನಿಮಗೆ ಸರಿಯಾಗಿ ನೀವು ಕ್ಯಾಪ್ ಹಾಕಲಿಲ್ಲ ಅಂದ್ರೆ ಹಾಳಾಗ್ತದೆ. ಬಟ್ ಪೌಡರ್ ಸಹ ಸಿಗ್ತದೆ. ಬಟ್ ನಿಮಗೆ ಬೆಟರ್, ನಿಮಗೆ ಮೆಜರ್ಮೆಂಟ್ ವೈಸ್ ಅಥವಾ ತಿನ್ನೋದ್ರಲ್ಲಿ ಇದು ನಿಮಗೆ ಕ್ಯಾಪ್ಸೂಲ್ ಇಸ್ ವೆರಿ ನೈಸ್. ಇದನ್ನ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು ಅಂತ. ಸೊ ಗ್ಯಾನೋಡರ್ಮಾ ಸಪೋರ್ಟ್ ದ ಬಾಡಿ. ಗ್ಯಾನೋಡರ್ಮಾ ನಾನು ಹೇಳಿ ಇಟ್ಸ್ ನಾಟ್ ಎ ಡ್ರಗ್ ಅಲ್ಲ, ಇದು 4 ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಡ್ರಗ್, ವಾಟ್ ಈಸ್ ಡಾಕ್ಟರ್. ವಾಟ್ ಈಸ್ ಡ್ರಗ್ ಅಂದ್ರೆ ಗೊತ್ತಿರಬೇಕು ನಿಮಗೆ, ಡಾಕ್ಟರ್ ಯಾರಂತ ಗೊತ್ತಿರಬೇಕು, ಡಿಸೀಸ್ ಏನಂತ ಕೊಡಿದ್ರು, ಡಿಸೀಸ್ ಏನು ಅಂತ 4ನೇದು, ಮತ್ತೆ 4ನೇದು ಡೋಸ್ ಗೊತ್ತಿರಬೇಕು. 4 Ds, 4 D. ಫಸ್ಟ್ ಇದು ಡ್ರಗ್, ಇಟ್ ಈಸ್ ನಾಟ್ ಎ ಡ್ರಗ್. 2ನೇದು ಡಿಸೀಸ್, ಇದು ಡಿಸೀಸ್ ಮೇಲೆ ಕೆಲಸ ಮಾಡೋದಿಲ್ಲ. 2ನೇದು. 3ನೇದು ಡಾಕ್ಟರ್ ಇದಕ್ಕೆ ಅಗತ್ಯ ಇಲ್ಲ. ಯಾವ ಡಾಕ್ಟರ್ ನೀವೇ, ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಆಮೇಲೆ ಡೋಸ್ ಇಷ್ಟೇ ತಿನ್ಬೇಕಂತ ಎಲ್ಲಿಲ್ಲ. 4 D ಅಂತ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇಟ್ ಈಸ್ ಎ ಬೆಸ್ಟ್ ಫುಡ್ ಸಪ್ಲಿಮೆಂಟ್. ಇದು ಒಂದು ಪೌಷ್ಟಿಕ ಆಹಾರ, ಉತ್ತಮ ಆಹಾರ, ಬ್ಯಾಲೆನ್ಸ್ಡ್ ಫುಡ್. ನೀವು ಎಷ್ಟು ಬೇಕೋ ಅಷ್ಟು ತಿನ್ಬಹುದು. ಆದ್ರೆ ಇದು ಎಷ್ಟು ತಿನ್ಲಿಕ್ಕೆ ಒಂದು ಕೊಟ್ಟಿದ್ದಾರೆ ಡಾಕ್ಟರ್. 1, 2, 4, 6. ಸ್ಟಾರ್ಟ್ ವಿತ್ 1 RG 1 GL. ಸ್ಟಾರ್ಟ್ ಮಾಡೋಣ. ಎಲ್ಲಿದೆ, ಇಲ್ಲಿ ನೋಡಿ ನಿಮ್ಗೆ ಇದು ತೋರಿಸ್ತೀನಿ. ಇದು ನೋಡಿ, ಇದೇನು ಬುಟ್ಟಿ ಕಾಣ್ತದಾ? ಇದು ನೋಡಿ ನಾನು ತಿನ್ನುವ ಐಟಮ್, ದಿನಾ ಇದನ್ನ ತಿನ್ನುವ ಐಟಮ್. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ ಬುಟ್ಟಿ ಮಂಜು ಅವರೇ, ಅಶೋಕ್? ಕಾಣ್ತಾ ಇದೆ ಸರ್. ನೋಡಿ, ಇದು ಇಡೀ ಬುಟ್ಟಿ DX ಅನ್ನು ಹೋಗಿ ನಾನು ಇಟ್ಟಿರೋ. ಸೊ ಇದನ್ನ ಹಣ್ಣಿನ ಬುಟ್ಟಿ ಹಣ್ಣಿನ ಬುಟ್ಟಿಯಲ್ಲಿ ಗ್ಯಾನೋಡರ್ಮಾ ಅದು ಸಹ ಇದರಲ್ಲಿ ಇದು ಅಷ್ಟು ಫುಲ್ ಆಗಿದೆ ಈಗ. ಇದನ್ನೆಲ್ಲ ಇದರಲ್ಲಿ ಕೆಲವು ಈಗ 4 ಐಟಮ್ ತಿಂದಿದ್ದೀನಿ ಬೆಳಿಗ್ಗೆನೆ. ಉಳಿದ ಐಟಮ್ ಇವತ್ತು ಗ್ಯಾನೋ ಥೆರಪಿ ಇರೋದ್ರಿಂದ ನಿಮ್ಗೆ ತೋರಿಸ್ಬಿಡ್ತೀನಿ. ನಾನು 4-5 ಐಟಮ್ಸ್ ತಗೊಂಡಾಯ್ತು ಸರ್. ಓಕೆ ಗುಡ್. ನೀವು ನಾಳೆ ನೀವು ಅದನ್ನ ತೋರಿಸಿ. ನಾಳೆ ನೀವು ತಿನ್ಬೇಕಾದ್ರೆ ನಾಳೆ ತೋರಿಸಿ. ಈಗ ನಾನು ಇದರಲ್ಲಿ 3, ಈಗ ಬೆಳಿಗ್ಗೆ 3 ತಗೊಳ್ತೇನೆ ನೋಡಿ. ಇಲ್ಲಿ 3 ಕಾಣ್ತಾ ಇದೆಯಾ? 3 ಇದೆ, ಹೌದಾ? ನೀರು ಕುಡಿ, 2 ಗ್ಲಾಸ್ ನೀರು ಕುಡಿದ್ರೆ ಬೆಸ್ಟ್ ಸರ್. ಆಯ್ತಲ್ಲ. ಹೆಂಗಾಗಿರ್ಲಿಕ್ಕೆ ನೀವು ಹೇಳ್ತೀರಿ 26 ವರ್ಷ ಆಗ್ಲಿಕ್ಕೆ ಕಾರಣನೇ ಇದೇನೆ. ಆಮೇಲೆ ಇದು ನೋಡಿ, ಇದು GL ಅದು 3 ಆಯ್ತಲ್ಲ. ಇದು
ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ, ಸುಮ್ಮನೆ ನಿಮ್ಗೆ ಹೇಳೋದಿಲ್ಲ. ನೋಡಿ ಇದು ಜಿ ಎಲ್ ಕಾಣ್ತಾ ಇದೆಯಾ? ಮೂರು ಹ್ಞೂ ಸರ್, ಕಾಣ್ತಿದೆ ಕಾಣ್ತಿದೆ ಸರ್. ಮೂರು ತಗೋ. ಮಿರಾಕಲ್, ಇದು ಮಿರಾಕಲ್. ಪವಾಡ ಸದೃಶ್ಯ ಅಣಬೆ ಸರ್. ಅದ್ರ ಜೊತೆಗೆ ಇದರಲ್ಲಿ ಎಲೆ ಇಲ್ಲ. ಗ್ಯಾನೋಡರ್ಮಗೆ ಎಲೆ ಇಲ್ಲ, ಗೊತ್ತುಂಟಾ ನಿಮ್ಗೆ? ಎಲೆ ಇಲ್ಲದೆ ಬೆಳೆಯುವ ಒಂದೇ ಒಂದು ಅಂದ್ರೆ ನ್ಯಾಚುರಲ್ ಉತ್ಪನ್ನ ಅಂದ್ರೆ ಗ್ಯಾನೋಡರ್ಮ. ಅದಕ್ಕೆ ಎಲೆ ಇಲ್ಲ, ನೋ ಎಲೆ. ಡೈರೆಕ್ಟ್ ಆಗಿ ಮೊಗ್ಗಾಗಿ ಬಂದ್ಬಿಡ್ತದೆ, ಮತ್ತೆ ಬೆಳೆದು ಬಿಡ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ನೀವು ಹಸಿರನ್ನ ತಿನ್ಬೇಕಾಗ್ತದೆ. ಹಸಿರು ಯಾವ್ದಿದು? ಇದು ಹಸಿರು ಎಲೆ, ಇದು ಸ್ಪಿರುಲಿನಾ. ಸೊ ಸ್ಪಿರುಲಿನಾವನ್ನು ನೀವು ತಿನ್ಬೇಕು. ನಾನು ನೋಡಿ 3 ಸ್ಟಾರ್ ಹೋಟ್ಲಿಗೆ ಹೋದ್ರು ಇಂಥ ಊಟ ಸಿಗಲ್ಲ ಸರ್. ಸ್ಟಾರ್ ಹೋಟೆಲ್ ಅಲ್ಲಿ ಸಿಗುದಿಲ್ಲ. ನಾನು ಮೊನ್ನೆ ಸ್ಟಾರ್ ಹೋಟ್ಲಿಗೆ ಹೋಗಿದ್ದೆ. ಎಂಜಾಯ್ಮೆಂಟ್ ಸರ್, ಅಷ್ಟೇ ಅದು. ಅಷ್ಟೇ, ಕರೆಕ್ಟ್ ಹೇಳಿದ್ರಿ. ನೋಡಿ ಇದು ನಾನು 6 ತಿನ್ನೋದು. ಇದರಲ್ಲಿ ನೋಡಿ, ನಿಮ್ಗೆ ನೋಡ್ಬೇಕಾದ್ರೆ ಹೇಳ್ತೆ. 1 ಸ್ಪಿರುಲಿನಾ, 2 ಸ್ಪಿರುಲಿನಾ, ಇದು 3, 4, 5, 6. ಓಕೆ, ಇದಾಯ್ತಲ್ಲ. ಅಂದ್ರೆ ನನ್ನ ದಿನ ನಿಮ್ಗೆ ಹೇಳೋದು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ದಿನ ಇದೆಲ್ಲ ಮಾತಾಡ್ಲಿಕ್ಕೆಲ್ಲ ನಮ್ಗೆ ಧೈರ್ಯ ಬೇಕಲ್ಲ. ಅದಕ್ಕೆ ಇದು ಮೊರಿಂಗಾ ಒಂದು 2 ತಗೊಳ್ಳೋದು ದಿನ. ಮೊರಿಂಗಾ ಅಂದ್ರೆ ತಗೊಂಡ್ರಾ? ಇದ್ರಲ್ಲಿ ನೋಡಿ ಮೊರಿಂಗಾ 1, 2 ಮೊರಿಂಗಾ. ರೈಟ್. ಅದ ನಂತರ ಇದು ಸೀಬಕ್ರಾನ್. ಆಮೇಲೆ ಇನ್ನೊಂದು 3 ಕ್ಯಾಪ್ಸೂಲ್. ರಾತ್ರಿ ತಗೋತೀನಿ ಸರ್, ಅದನ್ನ ರಾತ್ರಿ ತಗೋತೀನಿ ಸರ್. ನೀವು ಬಾರಿ ಹುಷಾರಿದ್ದೀರಿ, ನೀವು ಹುಷಾರಿದ್ದೀರಿ. ಕೆಲವೆಲ್ಲ ಸೀಕ್ರೆಟ್ ಅದು ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿದೆ. ನೋಡಿ ಈಗ ಇದು ಸೀಬಕ್ರಾನ್. ಇದು ನಿಮ್ಗೆ ಎಲ್ಲಿ ಬೆಳೀತದೆ ಗೊತ್ತುಂಟಾ? -40 ಡಿಗ್ರಿಯಲ್ಲಿ, ಹಿಮಾಲಯದಲ್ಲಿ ಬೆಳೆಯೋದು ಒಂದು ಹಣ್ಣು ಇದು. ಇದು ಹಣ್ಣು ಸಣ್ಣಕ್ಕೆ ನಮ್ಮ ಕಿತ್ತಲೆ ಹಣ್ಣು ಬರ್ತದೆ, ಅದೇ ತರ. ಸೊ ದಿನಕ್ಕೆ 1 ತಗೊಳ್ಳಿ ನೋಡಿ, ಆಯ್ತಲ್ಲ. ಆಮೇಲೆ ಇದು ತಗೊಳ್ಳಿ. ಇದೇನಿದು? ಶಿಲಾಜಿತ್. ಇದು ಶಿಲಾಜಿತ್. ಅಂದ್ರೆ ಇದು ಯಾಕೆ ತಗೊಳ್ತೀರ ಅಂದ್ರೆ, ಇದು ನಮ್ಮ ಪ್ರಕೃತಿಯಲ್ಲಿ ಒಂದು ಡಿಫರೆಂಟ್ ಪ್ರಾಡಕ್ಟ್. ಎಲ್ಲ ಈ ಸಸ್ಯಗಳಿಂದ ಬರ್ತದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ, ಭೂಮಿಯಿಂದ ಬರ್ತದೆ. ಆದ್ರೆ ಇದು ಶಿಲೆಯಿಂದ ಬರ್ತದಲ್ಲ, ಅದಕ್ಕೋಸ್ಕರ ಇದನ್ನೊಂದು ತಗೊಳ್ಳೋದು ನಾನು ನೋಡುವ ಅಂತ. ಸೊ ಇದನ್ನು ಒಂದೇ ತಗೊಳ್ಳೋದು ದಿನಕ್ಕೆ. 1 ಶಿಲಾಜಿತ್ ತಗೊಳ್ತೀನಿ. ಶಿಲಾಜಿತ್ ಆಯ್ತಲ್ಲ. ನಾನು ಇದಿಷ್ಟು 2 ತಗೊಳ್ತೀನಿ ಸರ್. ಓ, ನೀವು ಡಬಲ್ ಪವರ್. ನೀವು ನಾಳೆ ತೋರ್ಸು. ಎಸ್ ಸರ್. ನಾಳೆ ಎಲ್ಲ ರೆಡಿ ಇರಿ, ಯಾರೆಲ್ಲ ಮಾಡ್ತೀರಂತ. ಇವನ್ ನಲ್ಲಿಕಾಯಿ, ಆಮಲಕ್ಕಿ ಕೂಡ ತಗೊಂತೀನಿ ಸರ್. ಆಮಲಕ್ಕಿ ತಗೊಳ್ತಾ ಇರಾ? ಓಕೆ. ಪೋರಿಯಾ ದಿನ 1 ಪೋರಿಯಾ. ಆಮೇಲೆ ಇದು ಪ್ಯಾಂಕ್ರಿಯಾಸ್ ಅನ್ನೆಲ್ಲ ಆಕ್ಟಿವೇಟ್ ಆಗಿರ್ತದಂತ ಗ್ಲೂಕೋಸ್ ಇಂಪಾರ್ಟೆಂಟ್. ಗೊತ್ತಿಲ್ಲದೆ ನಾವು ಎಲ್ಲ ಊಟ ಮಾಡ್ತೀವಿ ತುಂಬಾ. ಸೊ ಅವಾಗ ಏನಾಗ್ತದೆ ಅಂದ್ರೆ, ಗ್ಲೂಕೋಸ್ ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗ್ಲೂಕೋಕ್ಯಾರ್ ಅಂತ ಒಂದು ಬಂದಿದೆ. ಸೊ ಇದನ್ನ 1 ತಗೊಳ್ಳೋದು ನಾನು. ಈಗ ಆರ್ಡರ್ ಮಾಡಿ ಸರ್, ಇನ್ನ ಬಂದಿಲ್ವಾ? ಬರ್ತದೆ ನೋಡಿ. ಗ್ಲೂಕೋಕ್ಯಾರ್ ಇದೆಯಲ್ಲ, ಇದು ಅಂತ ನೋಡಿ. ಗ್ಯಾನೋಥೆರಪಿ ಎಲ್ಲ ಆಗೋಯ್ತು. ಸೊ ಈಗ ಅಮ್ಮನಿಗೆ ಕೊಡ್ತೀನಿ ಸರ್. ಇದೆಲ್ಲ ಏನ್ ಗೊತ್ತುಂಟ ನಿಮ್ಗೆ? ಇದೆಲ್ಲ ಪೌಡರ್. ಇದನ್ನ ಬೆಳಿಗ್ಗೆ ಕಷಾಯ ಮಾಡಿ ಎಲ್ಲ ಒಂದೊಂದು ಸ್ವಲ್ಪ ಹಾಕ್ತೀನಿ, ಒಂದೊಂದು ಸ್ಪೂನ್ ಅಲ್ಲಿ ಹಾಕ್ಬಿಟ್ಟು ಒಂದು ಕಷಾಯ ಮಾಡ್ತೀನಿ. ಕಷಾಯ ಮಾಡಿ ಬೆಳಿಗ್ಗೆ ಎಲ್ಲ ಇದನ್ನ ತಗೊಳ್ಳೋದು. ಇದರಲ್ಲಿ ನೋಡಿ ಬೇರೆ ಬೇರೆ ಇದೆ. ಇದರಲ್ಲಿ ಇದು ಅಶ್ವಗಂಧ ಪೌಡರ್ ಇದೆ. ಆಮೇಲೆ ಇದು ನಿಮ್ಗೆ ಅರ್ಜುನ ಪೌಡರ್ ಇದೆ. ಅಸ್ಥಿ ಸಂಹಾರಕ ಇದೆ. ಎಸ್. ಸೊ ಇದೆಲ್ಲ ಪೌಡರ್ ಎಲ್ಲ ಕೊಡ್ಬಿಡೋದು. ಅಷ್ಟೇ. ಬಿಸಿನೀರಿಗೆ ಹಾಕ್ಬಿಡಿ. ಕರೆಕ್ಟ್, ಬಿಸಿನೀರಿಗೆ ಹಾಕಿ. ಚಿರಂಜೀವಿ ಅಂತಾನೆ ಹೌದು. ಇನ್ನು ಕೆಲವರು ನಮ್ಮ ಮೇಡಮ್ ಅವರು ಇದನ್ನು ಯೂಸ್ ಮಾಡ್ತಾರೆ. ಇನ್ನೊಂದಿದೆ ನೋಡಿ, ಇದು ಹೆಲ್ದಿ ಬೋನು. ಆಮೇಲೆ ವಾರಕ್ಕೊಮ್ಮೆ ಇದು ತಗೊಳ್ಳೋದು ಇದನ್ನು ಗ್ರೀನ್ಸ್.
ಆದ್ರೆ ಸೂಪರ್ ಗ್ರೀನ್. ಸೊ ಇದು ಒಂದ್ಸಲ ತಗೊಳ್ಳೋದು. ಸೊ ದಿಸ್ ಆರ್ ಮೈ ರೊಟೀನ್. ಸೊ ಹಾಗಾಗಿ ಈಗ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಇವ್ರು ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇದರ ಪವರ್ ಆಫ್ ಡಿಎಕ್ಸನ್. ಓಕೆ, ಸೊ ಈಗ ನೋಡಿ ಇಲ್ಲಿ ಎಲ್ಲ ಫುಲ್ ಆಯ್ತು. ಓಕೆ, ಥ್ಯಾಂಕ್ ಯು. ಇದನ್ನ ಆಮೇಲೆ ದಿನ ನಾವು ಟೀ ಹೇಳಿ. ಈಗ ಸಣ್ಣದೊಂದು ಚೀಲ ಫುಲ್ ಆಗ್ಬಿಟ್ಟಿದೆ ಸರ್, ಖಾಲಿ ಬಾಟ್ಲುಗಳು. ತೋರಿಸಿ, ಅದು ಬೇಕಾಗ್ತದೆ. ಡೈಮಂಡ್ ಆದ ನಂತರ ಬೇಕಾಗ್ತದೆ ನಿಮ್ಗೆ. ಡೈಮಂಡ್ ಆದ ನಂತರ 2 ಲಕ್ಷ ರೂಪಾಯಿ ಸರ್. ಓಕೆ. ಸೊ ಈಗ ನಿಮ್ಗೆ ಇದು ಗೊತ್ತಾಗಿದೆ, ಇದು ಹೇಗೆ ಕೆಲಸ ಮಾಡ್ತದೆ. ಇದೊಂದು ಒಳ್ಳೆ ಆಹಾರ ಅಷ್ಟೇ, ನೀವೇನು ವರಿ ಮಾಡೋ ಅಗತ್ಯ ಇಲ್ಲ. ಈ ಆಹಾರದಾಗಿ ಇದನ್ನ ರೆಗ್ಯುಲರ್ ತಗೊಂಡ್ರೆ ನಿಮ್ಗೆ ಏನು. ಕಂಬಾರ್ ಅವರೇ, ನಾಳೆ ನೀವು ರೆಡಿಯಾಗಿ ಬನ್ನಿ, ನೀವು ತೋರಿಸ್ಬೋದು ಅಂತ. ನೀವು ಏನೇನು ತಿಂತೀರಿ ಅಂತ ನಾಳೆ ತೋರಿಸ್ಬೋದು. ಯಾಕಂದ್ರೆ ಈಗ ಟೈಮ್ ಎಲ್ಲ ಆಗೋಗಿದೆ. ಸೊ ಹಾಗಾಗಿ ನಾನು ಹೇಳಿದ ಕೆಲವು ಕ್ವಶನ್ ಕೇಳಲಿಕ್ಕೆ ಅದಕ್ಕೆಲ್ಲ ಟೈಮ್ ಸ್ವಲ್ಪ ಕೊಡೋಣ ಅವರಿಗೆ. ಸೊ ಹಾಗಾಗಿ ಏನಾದರೂ ನಿಮ್ಗೆ ಕೇಳೋದಿದ್ರೆ ನೀವು ಮಾತಾಡಿದ್ರೆ ಈಗ ಅನ್ಮ್ಯೂಟ್ ಮಾಡ್ತೀನಿ, ನಿಮ್ಮ ಕ್ವಶನ್ಸ್ ಎಲ್ಲ ಕೇಳ್ಬೋದು. ಸೊ ಇವತ್ತು ರಿಯಲ್ ಗ್ಯಾನೋಥೆರಪಿ ಆಗೋಗಿದೆ ನೋಡಿ, ರಿಯಲ್ ಗ್ಯಾನೋಥೆರಪಿ. ಅನ್ಮ್ಯೂಟ್ ಮಾಡ್ತೀನಿ 1 ಮಿನಿಟ್. ಯಾಕಂದ್ರೆ ನೀವೆಲ್ಲ ಕೆಲವರು ಇದ್ದಕ್ಕಿದ್ದಾಗೆ ಗೊತ್ತಾಗದೆ ಓಪನ್ ಮಾಡಿಬಿಡ್ತಾರೆ, ಅದು ಆವಾಗ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದು ಆಗ್ಬಾರ್ದು ಅಂತೇಳಿ ಈಗ ಒಂದು ಲಾಕ್ ಮಾಡಿ ಸಿಸ್ಟಮ್, ಅಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ, ಅದನ್ನ ಮಾಡಿಬಿಟ್ಟಿರ್ತೀವಿ. ಈಗ ಪಾರ್ಟಿಸಿಪೆಂಟ್ ಓಕೆ, ನಾವು ಈಗ ಓಪನ್ ಆಯ್ತು, ಬಾಗಿಲು ತೆಗೆದಿದ್ವಿ, ಓಪನ್ ಆಗಿದೆ ನೋಡಿ, ನೀವು ಮಾತಾಡೋದು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ಕಂಬಾರ. ನಾನು ಇವಾಗ 6 GL ಸರ, RG6 ರೀ, ಸ್ಪಿರುಲಿನಾರ್ ರೀ, ಶಿಲಾಜಿತ್, ಸಿ ಬೊಕ್ತಾನ್, ಹೆಲ್ದಿ ಬೋನ್, ಮತ್ತ ಇದರಿ ರೋಸುಲಾ ಟ್ಯಾಬ್ಲೆಟ್ ಸರ, ಆಮೇಲೆ ಪಾರಸ್ ರೀ, ಆಮೇಲೆ ನೀಮ, ಆಮೇಲೆ ಸರ ಇವು ನಮ್ಮ ಇದರಿ ಅರ್ಜುನ ಸರ, ಇವೆಷ್ಟೆಲ್ಲ ತಗೊಂಡಿ ನೋಡಿ ಸರ್ ಇವತ್ತು ಬೆಳಗ್ಗೆ ರೀ 7 ಗಂಟೆಗೆ. ನಾಳೆ ಬೆಳಿಗ್ಗೆ ನೀವು ತಗೊಳ್ಳೋದು ಬೇಡ. ನೀವು ನಮ್ಮ ಇಲ್ಲಿ ಮೀಡಿಯಾದಲ್ಲಿ ಬರ್ಬೇಕು. ನೀವು ಬಂದ್ಬಿಟ್ಟು ಅದನ್ನೆಲ್ಲ ಇಟ್ಬಿಡ್ರಿ. ಆಮೇಲೆ ನಮ್ಮ ಎದುರುಗಡೆ ಒಂದೊಂದು ತಿಂದು ತೋರಿಸಿದ್ರೆ ನಾವು ನಂಬ್ತೀವಿ. ಓಕೆ ಸರ್, ನಾಳೆ ಡ್ಯೂಟಿ ಮ್ಯಾಗ ಇರ್ತೇನೆ ಸರ್, ಅಲ್ಲಿ ತೋರ್ಸಾಕ್ ಬರಂಗಿಲ್ಲ ಸರ್. ಮುಂದೆ ಮ್ಯಾನೇಜರ್ ಇರ್ತಾರೆ ಸರ್, ಅಲ್ಲಿ ತೋರ್ಸಾಕ್ ಬರಂಗಿಲ್ಲ ಸರ್. ಡ್ಯೂಟಿಗೆ ಇರ್ತೇನೆ ಸರ್ ನಾಳೆ. ಹೌದಾ? ಸೊ ಚಿತ್ರ ಹಾಕ್ಬಿಡಿ. ಓಕೆ, ನೀವು ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ. ನಿಮ್ದು ಒಂದು ವಿಡಿಯೋ ಮಾಡಿ, ವಿಡಿಯೋ ಮಾಡಿಬಿಟ್ಟು ಹಾಕ್ಬಿಡಿ, ನಾವು ಅದನ್ನ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಯಾರೀಗ ಮಂಜು ಅವರು ಅದ್ರ ಬರ್ತಾರೆ, ಮತ್ತೆ ಯಾರು ತೋರಿಸ್ತೀರಿ ನಾಳೆ? ಇನ್ಯಾರು ಹೇಳಿ ತೋರಿಸಿದ್ರು ನಿಮ್ಗೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮದರ್ ಜೊತೆ ತೋರಿಸ್ತೀನಿ ಸರ್. ಓಕೆ ಓಕೆ ಓಕೆ, ವೆರಿ ಗುಡ್. 3 ಆಯ್ತು ಈಗ. ಮೂರ್ತಿ ಅವರಾಯ್ತು, ಆನಂದ್ ಶೆಟ್ಟಿ ಅವರಾಯ್ತು, ಮಂಜು ಅವರಾಯ್ತು. ಇನ್ನೇನಿ ಬಿಡಿ, ಯಾಕಂದ್ರೆ ಒಂದು 5 ಜನ ಇದ್ರೆ ಸಾಕು. ಅಶೋಕ್ ಅವರಿದ್ದಾರೆ. ಯಾಕಂದ್ರೆ ನಾನು ವಿಡಿಯೋ ಮಾಡ್ಬಿಡ್ತೀನಿ, ನಿಮ್ದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದು ಅಮರತ್ವ ತೊಳ್ಕೊಳ್ತದೆ, ಅಮರತ್ವ. ಅದಕ್ಕೆ ಯಾರು ಎಲ್ಲರೂ ನೋಡ್ಬೋದಲ್ಲ. ಹಾಗಾಗಿ ನಿಮ್ ಫೋನ್ ನಂಬರ್ ಬೇಕಾದ್ರೆ ಅದಕ್ಕೆ ಹಾಕೋಣ, ಎಲ್ಲ ಫೋನ್ ನಂಬರ್ ಹಾಕಿ ಅದನ್ನ ವಿಡಿಯೋ ಮಾಡಿಬಿಟ್ಟು ಲೋಡ್ ಮಾಡಿಬಿಡೋಣ. ಯಾಕೆಂದ್ರೆ ಜನರಿಗೆ ಇವ್ರೇನ್ ಸುಮ್ಮನೆ ಹೇಳ್ತಾರೆ, ಇವರು ತಿನ್ನೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ನಾನು ಒಬ್ರು ನಮ್ಮ ರಿಲೇಟಿವ್ ಹೇಳಿದೆ, ಅವರಿಗೆ ನಾನು ಬೆಳಿಗ್ಗೆದ್ದು ಒಂದು ವಿಡಿಯೋ ಮಾಡಿ ಕಳಿಸಿದೆ, ಅದು ಅಪ್ಲೋಡ್ ಮಾಡಿದ್ದೆ ನಾನು ಒಂದ್ಸಲ ನಿಮ್ಗೆ. ನಾ T-ಶರ್ಟ್ ಅಲ್ಲಿ ಹಾಕಿದ್ದು ತಿಂದಿದ್ದು ಒಂದು ಇದೆ ನೋಡಿ, ಅದು ಲೋಡ್ ಮಾಡಿದ್ದೀನಿ, ಅದ್ರಲ್ಲಿ ಸಿಗ್ಬೋದು ನಿಮ್ಗೆ. ಸೊ ಹಾಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಏನಾದ್ರೂ ಕೇಳ್ಬೋದು. ಯಾಕಂದ್ರೆ ಈಗ ನೀವು ಅನ್ಮ್ಯೂಟ್ ಆಗಿದ್ದೀರಿ, ನೀವು ಮಾತಾಡ್ಬೋದು. ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ. ಗುಡ್ ಮಾರ್ನಿಂಗ್ ಗುರುಗಳೇ. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಾಳೆ ನಾವು ಕೂಡ ಡಿಎಕ್ಷನ್ 5 ಪೇರ್ RGGL 10 ಸ್ಪಿರುಲಿನ ತಗೊಳ್ಳೋದನ್ನ ತೋರಿಸ್ತೀನಿ ಸರ್. ವಾ ನೋಡಿ, ನಮ್ಮ ಗಂಗಾಧರ್ ಹಿರೇಮಠ್ ಕೊಪ್ಪಳದಿಂದ ಮಾತಾಡ್ತಾ ಇದ್ದಾರೆ. 5 ಪೇರ್ RGGL ಡೈಲಿ ತಿನ್ನೋದು, ಮತ್ತೆ 10 ಸ್ಪಿರುಲಿನ ತಗೊಳ್ತಾ ಇದ್ದಾರಂತೆ. ನೀವು ಎಲ್ರು ನೋಡ್ಬೋದು. ಎಷ್ಟು ಜನ ಇದ್ದೀರಿ ಇಲ್ಲಿ? 50 ಜನನಾ? ಎಷ್ಟು ಜನ ಇದ್ದೀರಿ? 64 ಜನ, 63 ಜನ ಇದ್ದಾರೆ. ನಾಳೆ ಜಾಸ್ತಿ ಜನರನ್ನ ಸೇರಿಸಿ. ಜನ ನಂಬುದಿಲ್ಲ, ಇದನ್ನ ತೋರಿಸಿದ್ರೆ ಅಟ್ಲೀಸ್ಟ್ ನಂಬ್ತಾರೆ. ಹಾಗಾಗಿ ನೀವು ಆದಷ್ಟು ಜನರಿಗೆ, ನಿಮ್ಮ 10 ಜನ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೆಲ್ಲ ಹೇಳ್ತಾರಲ್ಲ ಆಗ್ತದ ಹೋಗ್ತದ ಅಂತ, ಅವರಿಗೆಲ್ಲ ನಾಳೆ ಒಂದು ಹಬ್ಬ ಮಾಡೋಣ. ಸೊ ಹಾಗಾಗಿ ಅವ್ರಿಗೆಲ್ಲ ಕರೀರಿ, ಒಂದು 5 ಜನರಿಗೆ ಕರೀರಿ. ಓಕೆ, ಆವಾಗ ಅವ್ರು ನೋಡಿದ್ರೆ ನೀವು ನೋಡಿ ಅಂತ ಹೇಳಿ ಅವ್ರಿಗೆ, ನೀವು ನೋಡಿ ಫಸ್ಟ್ ಅಂತ. ಸೊ ಅದು ಇಂಪಾರ್ಟೆಂಟ್. ಓಕೆ, ಆನಂದ್ ಮಸ್ಲಿ ಅವರೇ, ನಾಳೆ ಮಾಡೋಣ ಎಕ್ಸಿಬಿಷನ್. ನಿಮ್ಗೆ ಸ್ವಲ್ಪ ಅನಾನುಕೂಲ ಇರ್ಬೋದು, ನೋಡಿ ಟ್ರೈ ಮಾಡಿ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಈಗ ತೋರಿಸುವವರು ಸಾಕಷ್ಟು ಜನ ಅದಾರ ಸರ್. ಓಕೆ, ಆದ್ರೆ ನಾನು ನನ್ನ ಅನುಭವದಲ್ಲಿ ಒಂದು ಮಾತನ್ನ ಹೇಳ್ಬಿಡ್ತೀನಿ. ಎಲ್ರು ಇದ್ದಾಗ ಬಹಳ ಶಾನ್ಯರು ತಗೊಳುದಿಲ್ಲ ಸರ. ಬಹಳ ಶಾನ್ಯರ್ ಇರ್ತಾರ ನೋಡ್ರಿ. ನನಗ ಒಬ್ರು ಪ್ರೊಫೆಸರ್, ಅವರು ರಿಟೈರ್ಡ್ ಪ್ರೊಫೆಸರ್,
ಓಕೆ. ಬಹಳ ಶಾನ್ಯರ್ ಅವರು ನನಗೊಂದು ಪ್ರಶ್ನೆ ಕೇಳಿದ್ರಿ. ಹ್ಮ್ ಏನಂದ್ರ ಹ್ಮ್ ಮತ್ತ ನೀವು ಇಷ್ಟು ದಿವ್ಸ ಆತು ಎಲ್ಲಾ ತಗೋತೀರಿ, ಹಾ ಮತ್ತ ಕಣ್ಣಿನ ಪೊರೆ ಯಾಕೆ ಬಂತು ನಿಮಗ ಅಂತ ಕೇಳಿದ್ರು ಅವ್ರು. ಹಾ ಅದನ್ನ ಯಾಕೆ ಆಪರೇಷನ್ ಮಾಡಿಸಿದ್ರಿ ಓಕೆ. ಅಂತ ಕೇಳಿದ್ರು. ಬಹಳ ಒಳ್ಳೆ ಪ್ರಶ್ನೆ ಸರ್ ಇದು. ಹಾ ಆದ್ರೆ ಇದು ಒಂದೇ ಕಾರಣಕ್ಕ ಕಣ್ಣಿನ ಪೊರೆ ಬರುವುದು ತಪ್ಪಂಗಿಲ್ಲ ಅನ್ನೋ ಒಂದೇ ಕಾರಣಕ್ಕ ನಾ ಅದನ್ನೆಲ್ಲ ತಗೊಳ್ಳೋದು ಬಿಟ್ಟಿದ್ದೆ ಅಂದ್ರ ಹ್ಮ್ ನಾನಿವತ್ತ ಬಹಳ ಸಮಸ್ಯೆಗಳಿಂದ ಹೊರಗೆ ಬಂದಿನಿ. ಅವನ್ನೆಲ್ಲ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ಹ್ಮ್ ಅವನ್ನೆಲ್ಲ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ಉದಾಹರಣೆಗೆ ಈಗ ನಾವು ನಮ್ಮ ಹಿರಿಯರು ಹೇಳ್ತಾರೆ ಏನಂದ್ರೆ ಕೂಳು ಕುತ್ತ ನೀರು ಪಿತ್ತ ಅಂತ ಹೇಳ್ತಾರ. ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಹಾ ಕೂಳು ಕುತ್ತ ನೀರು ಪಿತ್ತ ಅಂದ್ರ ಅತಿ ಆದ್ರ ಊಟ ಕೂಡ ಕುತ್ತ ಆಗ್ತದ ನಮಗ, ಆಹಾರ. ಓಹೋ ಅತಿ ಆದ್ರ ನೀರು ಕೂಡ ನಮಗ ಪಿತ್ತ ಆಗ್ತದ. ಹ್ಮ್ ಹಾಗಂತ ನಾವು ಊಟ ಮಾಡೋದು ಬಿಡ್ಬೇಕೇನ್ ಸರ್? ಇಲ್ಲ. ನೀರು ಕುಡಿಯುವುದನ್ನು ಬಿಡ್ಬೇಕೇನ್ ಸರ್ ಅಂತ ಕೇಳಿದೆ ಅವರಿಗೆ. ಹ್ಮ್ ಅದಕ್ಕ ನಾವು ಈ ತರ ಉತ್ತರ ಕೊಡ್ಬೇಕಾಗ್ತದೆ. ಓಕೆ. ಇಂಥ ಜನ ಇರ್ತಾರ ಅಂದ್ರೆ ಬರೀ ನೆಗೆಟಿವ್ ಹುಡುಕ್ತಾರ ಅವ್ರು, ಬರೀ ನೆಗೆಟಿವ್ ಮೈಂಡ್ ಅವ್ರಿಗೆ. ಸತ್ತ ಹೋಗುದೇನಂದ್ರೆ ನೆಗೆಟಿವ್. ಅವ್ರು ಹೇಳಿದ್ರು ನೀವು ನಿಮ್ಮ ಹತ್ರ ಬಾಳ ದಿವಸ ಆಗಿತ್ತು, ಅವ್ರು 1 ವರ್ಷ ಮೇಲಾಗಿತ್ತು, ಭೇಟಿ ಆಗಿರ್ಲಿಲ್ಲ. ಮೊನ್ನೆ ನಮ್ಮ ಮನೆಗ್ ಬಂದಾಗ ನಿಮ್ ಮನೆಗ್ ಬಂದ ಕೂಡಲೇ ಫಸ್ಟ್ ನಾ ನೋಡಿದ್ದ ನಿಮ್ ಕೈ ಒಳಗ ಸಿಕ್ಕಾಪಟ್ಟಿ ರಿಫ್ಲೆಕ್ಷನ್ ಎಲ್ಲ ಕರ್ರಗ್ ಒಂದ್ ನಮೂನೆ ಆಗಿಬಿಟ್ಟಿದ್ದು ನಿಮ್ ಕೈ. ಈಗ ಎಷ್ಟು ಚಂದ ಆಗ್ಯಾವಲ್ರಿ ಅಂತಂದ್ರು. ಮತ್ ಇದ್ರ ಸಲುವಾಗಿ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದೀನಿ ಅವ್ರಿಗೆ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೀವು ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತಿನ ಆಹಾರದಲ್ಲಿ ಎಂತದ್ ಬರುತ್ತೆ ನಮ್ ದೇಹಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಎಕ್ಸಾಂಪಲ್, ನೆನೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಲು, ನಾವ್ ಮಾತ್ರೆ ತಗೊಂಡ್ಬಿಟ್ಟಿದ್ಲು, ಒಂದು ಆಂಟಿಬಯೋಟಿಕ್. ಓಕೆ. ಅವ್ಳು ನುಂಗೋದಿಲ್ಲ. ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಯ್ತು, ಒಂದು ಅರ್ಧ ಗಂಟೆ ಸರ್. ಅಸಿಡಿಟಿ ಹೋಗಿ ಸುಸ್ತಾಗ್ಬಿಟ್ರು ಅವ್ರು. ಅವ್ರು ನುಂಗಲ್ಲ. ಅವ್ರ ಮಾತ್ರೆ ಈ ಪದಾರ್ಥ ಒಂದ್ 7 ವರ್ಷದಿಂದ ತಗೋತಿದ್ದಾರೆ. ಓಕೆ. ಅವ್ರು ಡಯಾಬಿಟಿಕ್ ಇದ್ರು 1 ಟ್ಯಾಬ್ಲೆಟ್ ತಗೊಂತಾರೆ, ಅಷ್ಟ್ ಬಿಟ್ರೆ ಮಿಕ್ಕಿದೆಲ್ಲ ನಾನ್ ಪ್ರಾಡಕ್ಟ್ ಕೊಡ್ತೀನಿ ಅವಳಿಗೆ. ಓಕೆ. ಆಮೇಲೆ 1 ಕೊಂಬೂಚ ಕುಡಿಸ್ದೆ ಸರ್. ಒಂದು 25ರಿಂದ 40 ತೆಗೆದ್ರು ಸರ್. ಓ, ಅಷ್ಟು ಒಳಗಡೆ ಅಸಿಡಿಕ್ ಆಯ್ತದ. ಫುಲ್ ಅಸಿಡಿಕ್ ಆಗಿ ಮಲ್ಕೊಂಡ್ಬಿಟ್ಟಿದ್ಲು. ಇವಾಗ ನೋಡಿ ಆರಾಮಾಗಿ ಈಗ ಹಿಂದ್ಗಡೆ ಹೂ ಕೀಳಕ್ ಹೋಗ್ಯಾಳೆ. RGGL, ಸ್ಪಿರುಲಿನಾ ಆಯ್ತು, ಕಾಫಿ ಆಯ್ತು, ಟೀ ಆಯ್ತು, ಎಲ್ಲ ಆಯ್ತು. ಓಕೆ ಓಕೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದೇ ಹೇಳೋದು ನಿಮ್ಗೆ, ನಮ್ಮ ಏನು ಹೇಗೆ ಕೆಲಸ ಮಾಡ್ತದೆ ಪ್ರಾಡಕ್ಟ್ಗಳು ಅಂತ ಹೇಳಿದ್ರೆ ಇದೊಂದು ಉದಾಹರಣೆ. ಅವಳಿಗೆ ಸ್ವಲ್ಪ ಬ್ಲೂಟಿಂಗ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏಜ್ ಇದೆ ಅಲ್ಲ ಸರ್, ಸ್ವಲ್ಪ ಅವ್ರಿಗೆ ಈಗ ಡೈಜೆಸ್ಟಿವ್ ಕೇರ್ ಕೊಡ್ತಾ ಇದ್ದೀನಿ. ಇದೆಲ್ಲ ನೋಡಿ, ಆವಾಗ ನಮ್ಮ ಆನಂದ್ ಮಸ್ಲಿ ಅವರು ಹೇಳಿದಾಗೆ ಏನ್ ಗೊತ್ತುಂಟಾ ನಿಮ್ಗೆ, ಏಜ್ ಆದಾಗೆ ಅದೆಲ್ಲ ಬಂದೇ ಬರ್ತದೆ. ಅದು ಏಜ್ ಬೇಸ್ಡ್ ಪ್ರಾಬ್ಲಮ್, ಯಾರನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಗ್ಯಾನೋಡರ್ಮ ಇದ್ರೆ ನಿಮ್ಗೆ ಒಂದು ಸಪೋರ್ಟ್ ಮಾಡ್ತದೆ ಹೊರತೆ ಹೊರತು ಅದಕ್ಕಿಂತ ಅದು ನಿಮ್ಗೆ ಮೇಲೆ ಏನು ಕೆಲಸ ಮಾಡೋದಿಲ್ಲ. ಓನ್ಲಿ ಇಟ್ ಇಸ್ ಸಪೋರ್ಟಿಂಗ್. ಈಗ ಎಷ್ಟೋ ಜನ ನೀವು ದುಡ್ಡು ಖರ್ಚು ಮಾಡ್ತಾರೆ, ಇದು ನೀವು 1 ಲಕ್ಷ ಖರ್ಚು ಮಾಡೋದು ಒಂದು 10,000ದಲ್ಲಿ ಹೋಗ್ಬಿಡ್ತದೆ. ಆ ತರ ಎಣಿಸ್ಬೇಕು ನಮ್ಗೆ. ಹಾಗಾಗಿ ಅದನ್ನ ನಿಮ್ಗೆ ಹೇಳ್ತಾರಲ್ಲ, ಏನೋ ಒಂದು ದೊಡ್ಡದಾಗುವುದು ಸಣ್ಣದ್ರಲ್ಲಿ ಆಗಿ ಹೋಗ್ಬಿಡ್ತದೆ. ಹಾಗೆ ಗ್ಯಾನೋಡರ್ಮ ನಿಮ್ಗೆ ಆ ರೀತಿ ಸಪೋರ್ಟ್ ಮಾಡ್ತದೆ. ಅಟ್ಲೀಸ್ಟ್ 30, 40, 50, 60 ವರ್ಷ ಆರಾಮಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಅದೇ ಅದೇ ಕರೆಕ್ಟ್ ಕರೆಕ್ಟ್. ಮಾತಾಡಿ. ಓಕೆ. ಯಾರಿಗಾದ್ರು ಕ್ವಶನ್ಸ್ ಇಲ್ಲ? ಹಾಗಾದ್ರೆ ನಿಮ್ಗೆ ಕ್ವಶನ್ ಕ್ಲಿಯರ್ ಆಗಿರ್ಬೇಕು. ಯಾಕಂದ್ರೆ ನಿಮ್ ಎದುರುಗಡೆನೆ ನಾವು ತಿಂದ್ಬಿಟ್ಟಿವಲ್ಲ. ನಿಮ್ಗೆ ಡಾಕ್ಟರ್ ಎಲ್ಲ ಮೆಡಿಸಿನ್ ಕೊಡ್ತಾರಲ್ಲ, ಅವ್ರಿಗೆ ಹೇಳಿ ಒಂದು ತಿಂದು ತೋರಿಸಿ ಅಂತ ಹೇಳಿ ಅವ್ರ ಹತ್ರ. ಏನ್ ಹೇಳ್ತಾರೆ ನೋಡಿ. ಯಾರಾದ್ರೂ ನಿಮ್ ಡಾಕ್ಟರ್ ನಿಮ್ಗೆ ಕೊಡೋ ಮೆಡಿಸಿನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ. ನಮ್ದೊಬ್ರು ಡಿಸ್ಟ್ರಿಬ್ಯೂಟರ್ ಮೆಂಬರ್ ಆದವ್ರೆ, ಅವರು ತಗೊಳ್ತಾ ಇದ್ರು, ಎಲ್ಲ ಓಕೆ ಇತ್ತು. ಆದ್ರೆ ಒಂದ್ಸಲ ಅವ್ರಿಗೆ ಥೈರಾಯ್ಡ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದ್ರಿಂದ ನಾವು ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೇಳಿಲ್ಲ ಅವ್ರು. ಇಲ್ಲ ಅದು ಇದ್ರೋಗಿರ್ತದೆ, ಜೀವಕೋಶದಿಂದ ರಕ್ತಕ್ಕೆ ಬರ್ತದೆ, ಅವಾಗ ನೀವು ಟೆಸ್ಟ್ ಮಾಡಿದಾಗ ಅದು ಕಾಣಿಸ್ಕೊಳ್ತದೆ ಅಂತ ಹೇಳಿದೆ. ಸ್ಟಾರ್ಟಿಂಗ್ ಹೇಳಿಲ್ಲ ನಾನು, ನನಗೂ ಗೊತ್ತಾಗಿಲ್ಲ, ನಾವು ಹೊಸಬರಾಗಿದ್ರು. ಆಮೇಲೆ ಯಾರಿಗೆ ಕೇಳ್ಕೊಂಡು ನಾನು ಅವ್ರಿಗೆ ತಿಳಿಸಿ ಹೇಳಿದ್ರು, ಕನ್ವಿನ್ಸ್ ಆಗ್ಲಿಲ್ಲ ಅವ್ರು. ನಾನು ಫಸ್ಟಿಗೆ ನಿಮ್ಗೆ ಹೇಳಿದೆ, ಇದನ್ನ ಎಲ್ಲರೂ ತಗೊಳಕ್ ಆಗೋದಿಲ್ಲ. ಏನೋ ಒಂದು ತೊಂದರೆ, ಯಾರೋ ಒಂದು ರಿಫ್ಲೆಕ್ಷನ್ ಬಂದು ಅವ್ರು ಬಿಟ್ಟು ಬಿಡ್ತಾರೆ. ಸೊ ದಟ್ ಈಸ್ ದ ಥಿಂಗ್. ನೀವು ಅದನ್ನ ಯೋಚನೆ ಮಾಡ್ಬೇಕು, ಯಾಕಪ್ಪ ಇವ್ರು ತಗೊಳ್ಳಿಲ್ಲ ಗೊತ್ತಾ. ಯಾಕಂದ್ರೆ ಎಷ್ಟೋ ಮಾತ್ರೆಗಳು ಕೆಲಸನೇ ಮಾಡೋದಿಲ್ಲ, ಗೊತ್ತುಂಟಾ ನಿಮ್ಗೆ. ಮಾತ್ರೆ ನಿಮ್ಗೆ ಈಗ ಫೇಕ್ ಡ್ರಗ್ಸ್ ಎಲ್ಲ ಇದೆ, ಒಂದು 25-30% ಅದು ಏನು ಕೆಲಸ ಮಾಡೋದಿಲ್ಲ. ಬಟ್ ನೀವು ಅದನ್ನ ದುಡ್ಡು ಕೊಟ್ಟು ತಗೊಳ್ತಾರೆ ಜನ. ಯಾಕಂದ್ರೆ ಅದು ಆಕ್ಚುಲಿ ಅದರಲ್ಲಿ ಏನಿಲ್ಲ, ಅದರಲ್ಲಿ ಮೈದಾ ಹಿಟ್ಟು ಇರ್ಬೋದು, ಗೊತ್ತಿಲ್ಲ ನಮ್ಗೆ. ಬಟ್ ಅದು ಮಾತ್ರೆ ಹಾಗೆ ಕೊಡ್ತಾ ಇರ್ತಾರೆ. ಬಟ್ ಗ್ಯಾನೋಡರ್ಮ ತಗೊಂಡಾಗ ನಿಮ್ಗೆ ತೋರಿಸ್ತಾ ಇದೆಲ್ಲ ಕೂಡ್ಲೆ.
ಯಾವುದು ಇಷ್ಟು ಸುಲಭದಲ್ಲಿ ತೋರಿಸ್ತಾ ಇದೆ ನಿಮ್ಗೆ, ರಿಫ್ಲೆಕ್ಷನ್ ಮಾಡಿ ತೋರಿಸ್ತಾ ಇದೆ ಪ್ರಾಬ್ಲಮ್ ಉಂಟು ನಿಮ್ಗೆ ಥೈರಾಯ್ಡ್ ಮುಂದೆ ಬರಬಹುದು, ಆವಾಗಲೇ ತೋರಿಸ್ಬಿಡ್ತದೆ ಅದು. ಸೊ ಅದು ಅವ್ರಿಗೆ ಗೊತ್ತಿಲ್ಲ, ನಾವು ಸರಿಯಾದ ಎಜುಕೇಟೆಡ್ ಅವ್ರಿಗೆ ಮಾಡೋದಿಲ್ಲ, ಮಾಡುವ ಮೊದಲೇ ನಾವು ಅವ್ರಿಗೆ ಕೆಲವೊಂದು ಹೇಳ್ಬೇಕಾಗ್ತದೆ, ಅವಾಗ ಮಾತ್ರ ಅವರಿಗೆ ಅರಿವಿಗೆ ಬರ್ತದೆ ಅದು. ಹಾಗಾಗಿ ಎಲ್ರಿಗೂ ಬರ್ತದೆ ಅಂತ ಹೇಳಿಕ್ಕೆ ಅವ್ರು ಕೆಲವರಿಗೆ ನೋಡಿ ಆಲ್ರೆಡಿ ಶುಗರ್ ಇರ್ತದೆ, ನಿಮ್ಗೆ ಟೆಸ್ಟೇ ಮಾಡಿರೋದಿಲ್ಲ ಅವರು, ಅವ್ರ ಇಮ್ಯುನಿಟಿ ಸ್ಟ್ರಾಂಗ್ ಇರ್ತದೆ, ಶುಗರ್ 150, 160, 180, 200, 250, ಕೆಲವರಿಗೆ 350, 400 ಹೋದ್ರ ನಂತರ ಗೊತ್ತಾಗಿದೆ ನೋಡಿ. ಅಷ್ಟೋ ತನಕ ಗೊತ್ತಾಗೋದಿಲ್ಲ ಅದು ಯಾಕಂದ್ರೆ ಅದೊಂದು ಕಾಯಿಲೆ ಅಲ್ಲ, ಅದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುದು. ಸೊ ಹಾಗಾಗಿರೋದ್ರಿಂದ ಇದು ತಗೊಂಡಾಗ ನಿಮ್ಗೆ ಇಮಿಡಿಯೇಟ್ ತೋರಿಸ್ತದೆ ಅದು, ಓ ಇವರಿಗೆ ಥೈರಾಯ್ಡ್ ಇದೆ ಅಂತ ತೋರಿಸ್ತದೆ. ದಟ್ ಈಸ್ ದ ಥಿಂಗ್, ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಗ್ಯಾನೋಡರ್ಮಾ. ಗ್ಯಾನೋಡರ್ಮಾ ಇಸ್ ದ ಸ್ಕ್ಯಾನರ್ 1/1000 ಟೈಮ್ಸ್ ಆಫ್ ಅಷ್ಟು ಪವರ್ಫುಲ್ ಸ್ಕ್ಯಾನರ್, MRI ಗಿಂತ 1000 ಪಟ್ಟು ಸ್ಕ್ಯಾನ್ ಮಾಡಿ ತೋರಿಸ್ತಾ ಇರ್ತದೆ. ದಟ್ ಈಸ್ ದ ಥಿಂಗ್. ಓಕೆ 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 ಆಲ್ ದ ಬೆಸ್ಟ್. ಓಕೆ ಓಕೆ ಕ್ಲೋಸ್ ಮಾಡೋಣ ಹಾಗಾದ್ರೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಪ್ರೋಗ್ರಾಮ್ ಕ್ಲೋಸ್ ಮಾಡುವ. ನಾಳೆ ಎಲ್ಲ ಒಂದು 5 ಜನ ಆಲ್ರೆಡಿ ಹೇಳಿದ್ದಾರೆ. ಫಸ್ಟ್ ಈಗ ಮಂಜು ಅವರು ಇದ್ದಾರೆ ನಮ್ಮ ಸ್ಟೇಜ್ ಅಲ್ಲಿ. 2ನೇ ಸ್ಟೇಜ್ ಅಲ್ಲಿ ನಿಮ್ಗೆ ಅನಂತ್ ಶೆಟ್ಟಿ ಅವರು ಬಂದಿದ್ದಾರೆ. 3ನವರು ಶ್ರೀಧರ್ ಮೂರ್ತಿ ಅವರು ಇದ್ದಾರೆ. 4ನವರು ಗಂಗಾಧರ್ ಹಿರೇಮಠ್ ಇದ್ದಾರೆ. ಇನ್ಯಾರಿದ್ದಾರೆ? ಅಶೋಕ್ ಅವರು ಇದ್ದಾರೆ ಅಲ್ಲ. ಸೊ 5 ಪಂಚ ಪಾಂಡವರು ಇದ್ದಾರೆ. ಈ ಪಂಚ ಪಾಂಡವರು ನಾಳೆ ಅವರು ಗ್ಯಾನೋಥೆರಪಿ ಅಂದ್ರೆ ಯಾವ ರೀತಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದನ್ನ ತೋರಿಸ್ತಾರೆ, ಮತ್ತೆ ಹೇಗೆ ಅದರ ಬೆನಿಫಿಟ್ ಯಾಕೆ ತಗೊಳ್ತಾರೆ ಅನ್ನೋ ಅದನ್ನು ಹೇಳ್ತಾರೆ. ಜಸ್ಟ್ ಒಬ್ರೊಬ್ರಿಗೆ ಒಂದು 5 ರಿಂದ 5 ನಿಮಿಷ ಕೊಡ್ತೀವಿ ಟೈಮ್. 5 ನಿಮಿಷದಲ್ಲಿ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ ರೈಟ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮ್ಯಾಕ್ಸಿಮಮ್ ಈಗ 62 10 ಜನ ಸೇರಿಸಿದ್ರೆ 600 ಆಗ್ತಾರೆ. ಅಟ್ಲೀಸ್ಟ್ 5 ಜನ ಸೇರಿಸಿ, 5 ಜನ ಸೇರಿಸಿದ್ರು ಕೂಡ 300 ಜನ ಆಗ್ಬಿಡ್ತಾವೆ. ಯಾರೆಲ್ಲ ಗ್ಯಾನೋಧರ್ಮದಲ್ಲಿ ಗ್ಯಾನೋಥೆರಪಿಯಲ್ಲಿ ಅವ್ರಿಗೆ ಅರ್ಥ ಆಗ್ಲಿಲ್ಲ, ಡಿಎಕ್ಸನ್ ಪ್ರಾಡಕ್ಟ್ ಅರ್ಥ ಆಗ್ಲಿಲ್ಲ, ಅವ್ರು ಫಸ್ಟ್ ನೋಡಿಸಿ ಅವ್ರಿಗೆ ತೋರಿಸಿ ಅವ್ರಿಗೆ. ಅಂದ್ರೆ ಕೆಲವರು ಏನ್ ಗೊತ್ತಿಲ್ಲ, ನೋಡೋದ್ರಿಂದ ಅವರು ಅದನ್ನ ತಗೊಳ್ತಾರಂತ. ಸೊ ಹಾಗಾಗಿ ಮೊನ್ನೆ ಒಬ್ರು ನಮ್ಮ ಲೀಡರ್ ಹೇಳಿದ್ರು, ಜೇವಿಯರ್, ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ತೀರಿ, ಅವ್ರ ಎದುರುಗಡೆ ನೀವು ತಿನ್ನಿ, ಅವ್ರು ತಗೊಳ್ತಾರಂತಾರು. ನೀವು ಹೇಳೋದಕ್ಕಿಂತ ಅವ್ರ ಎದುರುಗಡೆ ನೀವು ತಿನ್ನಿ, ಅವರೇ ಕೇಳ್ತಾರೆ ಯಾಕೆ ತಿಂತೀರಿ ಅಂತ. ಆವಾಗ ನೀವು ಹೇಳಿ ನನಗೆ ಆಗಿತ್ತು, ಈಗ ಹೀಗಾಗಿದೆ, ಅದಕ್ಕೋಸ್ಕರ ಇದನ್ನ ತಿಂತಾ ಇದ್ದೀನಿ ಅಂತ. ಅಷ್ಟೇ, ವೆರಿ ಸಿಂಪಲ್. ಓಕೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಪಿರೇಷನ್ ಆಗ್ತದೆ, ಅವರಿಗೆ ಒಂದು ನಂಬಿಕೆ ಬರ್ತದೆ. ಅದಕ್ಕೋಸ್ಕರ ನೀವು ನಾಳೆ ಮ್ಯಾಕ್ಸಿಮಮ್ ಜನರನ್ನ ಆಕ್ಚುಲಿ ನಾಳೆ ಮಾರ್ಕೆಟಿಂಗ್ ಪ್ಲಾನ್ ಇದೆ. ಸೊ ಓಕೆ, ನಾವು ಅದನ್ನ ನಾಡಿದ್ದು ಮಾಡೋಣ. ಯು ಕ್ಯಾನ್ ಇದೊಂದು ಜನರಿಗೆ ಒಂದು ಟೆಸ್ಟಿಮೋನಿಯಲ್ ನ ತೋರಿಸೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ. ಓಕೆ, ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.